ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಮ್ಮ ಪರಿಚಿತ ಹಿರಿಯರೊಬ್ಬರು ಒಂದು ಕಿರು ಪುಸ್ತಕ ಕೊಟ್ಟಿದ್ದರು, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದು ನನಗೆ ಬಹಳ ಆಸಕ್ತಿದಾಯಕವಾದಂಥದ್ದು. ಸಾಮಾನ್ಯವಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮತನ, ನಮ್ಮ ಭಾಷೆ, ನಮ್ಮ ದೇಶ ಇಂಥ ವಿಷಯಗಳ ಬಗ್ಗೆನೇ ನಾನು ಎಲ್ಲೆಲ್ಲಿ ಅಪರೂಪದ ಮಾಹಿತಿಗಳು, ದಾಖಲೆಗಳು, ಇತಿಹಾಸಗಳು ಸಿಗುತ್ತವಲ್ಲ ಅಂಥದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಒಂದು ಪುಸ್ತಕ ಸಿಕ್ಕಿದ್ದು ನನಗೆ ಸ್ವಲ್ಪ ಸಂತೋಷ ಆಯಿತು. ಯಾಕೆಂದರೆ ನಾನು ಕೂಡ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಒಂದು ಸಮುದಾಯಕ್ಕೆ ಸೇರಿದವನಾಗಿರೋದ್ರಿಂದ ನಮ್ಮ ಸಮುದಾಯದ ಹಿನ್ನೆಲೆ ಏನು ಅನ್ನೋದನ್ನು ಹೇಳೋದಕ್ಕೆ ಮತ್ತು ನನಗೂ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಂದ್ಬಿಟ್ಟು ಈ ವಿಷಯ ಬರೀ ಪುಸ್ತಕದಲ್ಲೇ ಇತ್ತು ಅಂತಂದರೆ ಎಷ್ಟೋ ಜನಕ್ಕೆ ತಲುಪದೇ ಹೋಗ್ಬೋದು. ಹಾಗಾಗಿ ಇದನ್ನ ಯೂಟ್ಯೂಬ್ಗೆ ಹಾಕಿದ್ರೆ ಒಂದು ಡಿಜಿಟಲ್ ದಾಖಲೆಯಾಗಿ ಉಳಿದುಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದೋ ಒಂದು ಜಾತಿ ಸಮುದಾಯಕ್ಕೆ ಸೇರಿದೆ ಅಂತ ಆಕ್ಷೇಪಣೆ ತೆಗೆಯೋದಕ್ಕಿಂತ ನಮ್ಮ ದೇಶದ, ನಮ್ಮ ರಾಜ್ಯದ ಮತ್ತು ನಮಗೆ ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಸಹಕಾರ ಪಡೆದುಕೊಳ್ಳುವಂಥ ಅಥವಾ ಸಹಕಾರ ಕೊಡುವಂಥ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹಿನ್ನೆಲೆ. ಏಕೆಂದರೆ ಒಂದು ಜಾತಿಯ ಹಿನ್ನೆಲೆ ಜೊತೆಗೆ ಬೇರೆ ಇನ್ನೊಂದು ಜಾತಿಯ ಕೆಲವು ಅಳಿದು ಹೋದಂಥ ಇತಿಹಾಸಗಳು ಕೂಡ ತಳುಕು ಹಾಕ್ಕೊಂಡಿರ್ತವೆ. ಹೇಗೆ ಅಂದರೆ, ಒಂದು ಮರ, ಅದರಲ್ಲಿ ನಾನು ಕೊಂಬೆ ಮೇಲೆ ಬೇಸರ ಮಾಡ್ಕೊತೀನಿ, ಕೊಂಬೆ ಎಲೆ ಮೇಲೆ ಬೇಸರ ಮಾಡ್ಕೊತೀನಿ, ಎಲೆ ಹೂವದ ಮೇಲೆ ಬೇಸರ ಮಾಡ್ಕೊತೀನಿ, ಹೂವು ನಾನು ಬೇರಿನ ಮೇಲೆ ಬೇಸರ ಮಾಡ್ಕೊತೀನಿ ಅನ್ನೋ ಥರ ನಮ್ಮ ಸಮಾಜದ ಎಲ್ಲ ಜಾತಿಗಳು ಕಾಂಡ, ಕೊಂಬೆ, ಹೂವು, ಎಲೆ, ಹಣ್ಣು, ಕಾಯಿ, ಬೇರು ಇತ್ಯಾದಿ ಒಂದು ಮರದ ಇತರ ಭಾಗಗಳು ಹೇಗೆ ಹರಡ್ಕೊಂಡಿದ್ದಾವಲ್ಲ, ಚೆದರ್ಕೊಂಡಿದ್ದಾವಲ್ಲ, ಅದೇ ಥರ ಜಾತಿಗಳನ್ನು ಒಂದು ಜಾತಿಯವ್ರು ಕಂಡ್ರೆ ಇನ್ನೊಂದು ಜಾತಿಯವ್ರಿಗೆ ಆಗದೇ ಇರೋ ಥರ ಹೊಡೆದು ಹೋಗಿದ್ದಾವೆ. ಅಂದರೆ ಇದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಮಾಜನ ಒಡೆದಿದ್ರೇ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಜನ ಅನ್ನೋ ಉದ್ದೇಶದಿಂದ ಸಮಾಜಗಳನ್ನ ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯನ ಎತ್ತಿ ಕಟ್ಟಿ ಅದನ್ನ ಒಡೆಯೋದಕ್ಕೇ ಜಾಸ್ತಿ ಪ್ರಯತ್ನ ಪಡ್ತಾರೆ. ಹಾಗಾಗಿ ನೀವು ಯಾವ್ಯಾವುದು ಜಾತಿ, ಸಮುದಾಯ, ಯಾವ್ಯಾವ ಧರ್ಮಕ್ಕೆ ಸೇರ್ತೀರಿ ಅದಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಏನೇನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ಸಾಧ್ಯ ಆದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವುಗಳನ್ನ ಈ ಡಿಜಿಟಲ್ ಮಾಧ್ಯಮದಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನಮ್ಮ ದಾಖಲಿತ ಇತಿಹಾಸ, ಈಗ ನಾವೇನು ಅಂದರೆ ಒಬ್ಬ ಮನುಷ್ಯನ ನಾವು ಗುರ್ತಿಡಿಯೋದು ಅವನು ಎದುರಿಗಿದ್ರೂ ಅವನ ಮುಖ, ಮುಸುಡಿ ಇದನ್ನ ಯಾವುದೂ ನೋಡಿ ನಾವು ಕೇಳೋದಿಲ್ಲ. ಮೊದಲು ನಿಂದು ಯಾವ ಊರು, ನಿನ್ನ ಹೆಸರೇನು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ಈ ಥರ ನಮ್ಮ ಹೆಸರು, ನಮ್ಮ ಕೆಲಸ ಇವೆಲ್ಲದಕ್ಕಿಂತ ಮುಂಚೆ ಯಾವ ಊರು ಅಂತ ಕೇಳ್ತಾರೆ. ಊರು ಅಂದರೆ ಇನ್ನೇನಿಲ್ಲ, ಅದು ನಾವು ಯಾವ ಊರಿನಲ್ಲಿ ಇರ್ತೀವಿ ಆ ಊರಿನಲ್ಲಿ ನಾವು ಬದುಕುವಂಥ ಜೀವನ ಶೈಲಿ, ಆ ಜೀವನ ಶೈಲಿನೇ ಜಾತಿ, ಧರ್ಮ ಅಂತ ನಾವು ವಿವರಣೆ ಕೊಟ್ಕೊಂಡು ಹೋಗೋದು. ಹಾಗಾಗಿ ಒಂದು ಜಾತಿ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ನೆಗೆಟಿವಿಟಿನೇ ಜಾಸ್ತಿ ಬರೋದ್ರಿಂದ ನಾವು ಅದನ್ನ ಬದಿಗಿಟ್ಟು ಒಂದು ಜಾತಿಯ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಹೋದರೆ ಬೇರೆ ಜಾತಿಯ, ಬೇರೆ ಧರ್ಮದ ಇತಿಹಾಸ ಅಂದರೆ ಜಾತಿ ಧರ್ಮಗಳು ನಾವು ಮೇಲು ಕೀಳು ಅಂತ ವರ್ಗಗಳನ್ನ ಸಂಘರ್ಷಕ್ಕೆ ಹಚ್ಚೋದ್ರಿಂದ ಅದು ಕಾಂಟ್ರವರ್ಷಿ ಆಗೋದೇ ಜಾಸ್ತಿ ಆಗಿರುತ್ತೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಧನಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ನೋಡಿದ್ರೆ ಒಂದು ಜಾತಿ ಸಮುದಾಯದ ಇತಿಹಾಸ ತಿಳ್ಕೊಳ್ಳೋದ್ರಿಂದ ಅದು ಒಂದು ರಾಜ್ಯ, ಒಂದು ಸಂಸ್ಕೃತಿ, ಒಂದು ದೇಶ ಇವುಗಳ ಹಿನ್ನೆಲೆ, ಅಂದರೆ ಅವುಗಳು ಆಚರಣೆಯಲ್ಲಿ ಇಟ್ಟಿರುವಂಥ ಕೆಲವು ಅನುಸರಣೆಗಳೇನೇನು ಇರ್ತವಲ್ಲ ಅವು ಯಾಕೆ, ಯಾವ ಉದ್ದೇಶದಿಂದ ಅನ್ನೋದು ತಿಳಿದು ಬರುತ್ತೆ. ಎಲ್ಲ ಆಧುನಿಕ ಶಿಕ್ಷಣ ಪದ್ಧತಿನಲ್ಲಿ ನಾವು ಎಷ್ಟು ಲಾಭ ಮಾಡಬೇಕು, ಎಷ್ಟು ಮೋಜಿನ ಜೀವನ ಮಾಡಬೇಕು, ನಾವು ಇದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ಟಿದ್ದೀವಿ ಹೊರತು ನಮ್ಮ ಹಿನ್ನೆಲೆ ಏನು ಅನ್ನೋದು, ಅಂದರೆ ನಮ್ಮ ತಾತ ಯಾರು ಅನ್ನೋದು ನಾವು ನೋಡೇ ಇಲ್ಲ. ಯಾಕೆಂದರೆ ನಮಗೆ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಿತ್ತು, ಬೇಗನೆ ಮಕ್ಕಳಾಗ್ತಿತ್ತು, ಬೇಗನೆ 40 ವರ್ಷ ಆಗೋದ್ರೊಳಗೇ ನಾವು ಮೊಮ್ಮಕ್ಕಳನ್ನು ನೋಡೋಂಥ ಕಾಲಗಳು ಗತಿಸಿ ಹೋಗಿದೆ. ಇವತ್ತಿನ ದಿವಸ ಮೊದಲನೇ ಮದುವೆ ಆಗಬೇಕು ಅಂದರೆ ಮನುಷ್ಯ 35ರಿಂದ 40 ವರ್ಷಗಳ ಕಾಲ ತಡ ಮಾಡ್ತಾ ಇದ್ದಾನೆ. ಏಕೆಂದರೆ 20-25 ವರ್ಷದ ಗಂಟ ಓದ್ತಾ ಇರ್ತಾನೆ. ಆಮೇಲಿಂದ ಒಂದು 5 ವರ್ಷ ಕೆಲಸಕ್ಕೆ ಸೇರೋದು, ಆಮೇಲೆ ಅವನು ಆ ಕೆಲಸದಲ್ಲಿ ಉನ್ನತ ದರ್ಜೆಗೆ ಏರೋದು, ಅವತ್ತಿನ ಜೀವನ ಶೈಲಿಗೆ ಬೇಕಾದಂಥ ಆದಾಯ ತೆಗೆಯೋದು, ಆಮೇಲೆ ಒಂದೊಂದು ಆಸ್ತಿ ಮಾಡೋದು, ಆಮೇಲೆ ಮದುವೆ ಆಗೋದು, ಈ ಥರ ಸಂಪ್ರದಾಯ ಬಂದಿರೋದ್ರಿಂದ ನಮ್ಮ ಜೀವನ ಶೈಲಿ ಸಂಪೂರ್ಣ ಬುಡಮೇಲಾಗೋಗಿದೆ. ಆದರೆ ನಮ್ಮ ಹಿರಿಯರು ಹೆಂಗೆ ಬದುಕ್ತಿದ್ರು, ಸಾವಿರಾರು ವರ್ಷಗಳ ಕಾಲ ನಮ್ಮ ಹಿರಿಯರು ಹೋದ್ರಲ್ಲ, ಈ ಪ್ರಕೃತಿ, ಪರಿಸರ, ಆಚರಣೆ, ದೇವರು, ದಿಂಡ್ರು, ಭಯ, ಭಕ್ತಿ, ಹೀಗೆ ಎಷ್ಟೊಂದು ನಮಗೆ ಗೊತ್ತಿಲ್ಲದಿರೋಂಥ ಎಷ್ಟೋ ವಿಷಯಗಳನ್ನ ನಾವು ಬಿಟ್ಟು ಆದರೆ ಹೆಂಗೆ ಬಿಟ್ಟೋಗ್ಬಿಟ್ರು
ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು ಅಂದರೆ ನಾವು ನಮ್ಮ ಜಾತಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲವು ಆಚರಣೆಗಳು, ವಿವರಣೆಗಳು, ಹಿನ್ನೆಲೆಗಳನ್ನ ತಿಳಿದುಕೊಳ್ತಾ ಹೋದರೆ ಅದ್ರ ಜೊತೆಗೆ ಇನ್ನೊಂದು ಸಮುದಾಯದ ಬಗ್ಗೆನೂ ನಮಗೆ ತಿಳಿದುಕೊಳ್ಳೋದಕ್ಕೆ ಬೇಕಾದಂಥ ಒಂದು ಮೆಟ್ಲುಗಳು ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ನನಗೆ ಸಿಕ್ಕಿರುವಂಥ ಈ ಪುಸ್ತಕದಲ್ಲಿರುವಂಥ ಸಂದೇಶನ ಈ ವಿಡಿಯೋದಲ್ಲಿ ತಿಳಿಸಿ ಹೇಳ್ತೀನಿ. ಪುಸ್ತಕದ ಹೆಸರು ಕುರುಬರ ಸತ್ಯ ಸಂದೇಶಗಳು. ಸಂಗ್ರಹಕಾರರು ಮತ್ತು ಪ್ರಕಾಶಕರು ಶ್ರೀ ಪಂಚಬ್ರಹ್ಮಾವತಾರಿ ಶ್ರೀ ಬೀರೇಶ್ವರ ಸ್ವಾಮಿಯವರ ಪ್ರೇರಣೆಯಂತೆ ಜ್ಯೋತಿಷ್ಯ ರತ್ನ ಯಜಮಾನ್ ಪೂಜಾರಿ ಗೋಸಾಯಗಡೆ ಚೆನ್ನಕೇಶವರವರು. ಹರಿಕಥಾ ಕೀರ್ತನಕಾರರು ಹಳೇಗುಡಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು 9 ಗಡಿ ಶ್ರೀ ಬೀರೇಶ್ವರ ದೇವಸ್ಥಾನ, ಸಾತನೂರು ಗ್ರಾಮ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಪುಸ್ತಕದ ವಿವರಣೆ ಕೊಡೋದಕ್ಕಿಂತ ಮುಂಚೆ ಗಣಪತಿ ಸ್ತೋತ್ರವನ್ನು ಮಾಡಿಬಿಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಪುಸ್ತಕದ ವಿವರಣೆ. ಕುರುಬರ ಸತ್ಯ ಸಂದೇಶಗಳು. ಕುರುಬರಿಗೆ ಲಿಂಗಧಾರಣೆ ಹೇಗೆ ಆಯಿತು? ಆದಿಗೊಂಡ, ಯಗ್ಧಗೊಂಡ, ಅಮರಗೊಂಡ, ಗುಂಡಣ್ಣ, ಉಂಡಾಡಿ, ಪೆದ್ದಣ್ಣ, ರೇವಣ್ಣ, ಅನಾದಿಗೊಂಡ ಎನ್ನುವ 7 ಜನ ಸಹೋದರರು. ಇವರೆಲ್ಲರಲ್ಲಿ ಕೊನೆಯವನು ಸ್ವಲ್ಪ ಪೆದ್ದನಾಗಿದ್ದನು. ಇವರೆಲ್ಲರೂ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಾದಿಗಳಿಗಾಗಿ ಶ್ರೀಶೈಲಕ್ಕೆ ಹೊರಡುತ್ತಾರೆ. ಆಗ ಕೊನೆಯವನಾದ ಉಂಡಾಡಿ ಪೆದ್ದಣ್ಣನು ಮಾತು ಬಾರದ ಮೂಗ. ಇವನು ಮನೆಯಲ್ಲಿಯೇ ಇರಲಿ ಎಂದು ಬಿಟ್ಟು ಹೋಗುತ್ತಾರೆ. ನಂತರ ಪೆದ್ದಣ್ಣನು ಕುರಿ ಮೇಯಿಸಲು ಹೋಗಿ ಹೊಲದ ಬಳಿ ಅಳುತ್ತಾ ಕುಳಿತಿರ್ತಾನೆ. ನಂತರ ನನ್ನ ಅಣ್ಣಂದಿರು ನನ್ನನ್ನು ಬಿಟ್ಟು ಹೋದ್ರಲ್ಲ ಎಂದು ನೊಂದು ಅಳುತ್ತಿದ್ದಾಗ ಆ ನೋವು ನಮ್ಮ ಭಕ್ತ ಪರವಶನಾದ ಶಿವನಿಗೆ ಅರ್ಪಿತವಾಗಿ ಅಲ್ಲಿ ಪ್ರತ್ಯಕ್ಷನಾಗಿ ಕೇಳುತ್ತಾನೆ. ಏಕೆ ಮಗು ಅಳುತ್ತಿದ್ದೀಯೇ ಎಂದನು. ಆಗ ಅವನಿಗೆ ಬಾಯಿಂದ ಹೇಳಲು ಮಾತು ಬಾರದ ಕಾರಣ ಅವನು ತನ್ನ ಕೈ ಸನ್ನೆಗಳ ಮೂಲಕ ನಡೆದ ವಿಷಯಗಳನ್ನೆಲ್ಲ ಶಿವನಿಗೆ ತಿಳಿಸುತ್ತಾನೆ. ಆಗ ಶಿವ, ನೀನು ಶ್ರೀಶೈಲಕ್ಕೆ ಹೋಗಬೇಕಲ್ಲವೇ, ನನ್ನ ಜೊತೆ ಬಾ ಎಂದು ಕರೆದುಕೊಂಡು ಸ್ವಲ್ಪ ದೂರ ಹೋಗುತ್ತಾನೆ. ಅಲ್ಲಿ ಒಂದು ಜಾಗದಲ್ಲಿ ಪೆದ್ದಣ್ಣನನ್ನು ಕೂರಿಸಿ ವಿಶ್ರಾಂತಿ ಪಡೆದು ನಂತರ ಇನ್ನೂ ಸ್ವಲ್ಪ ಮುಂದೆ ಹೊರಡುತ್ತಾರೆ. ಅವನು ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ನೋಡಿದಾಗ ಆನೆಯ ರೂಪದಲ್ಲಿ ಬಂದು ಗರ್ಜಿಸುತ್ತಾ ನಿನ್ನನ್ನು ನುಂಗಿಬಿಡುವೆ ಎನ್ನುವನು. ಆಗ ಪೆದ್ದಣ್ಣ, ನೀನು ಏನು ಮಾಡಿದರೂ ನಾನು ಮಾತ್ರ ಶಿವನನ್ನು ನೋಡಿಯೇ ತೀರಬೇಕು ಎನ್ನುತ್ತಾನೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಹುಲಿಯ ರೂಪ ಧರಿಸಿ ಎದುರಿಸಲು ಅದಕ್ಕೂ ಸಹ ಹೆದರದ ಪೆದ್ದಣ್ಣನು ಅಲ್ಲಿಂದ ಮುಂದೆ ಸಾಗುತ್ತಾನೆ. ಕಾಳಿಂಗ ಸರ್ಪವಾಗಿ ಬಂದು ಹೆದರಿಸಿದಾಗ ಪೆದ್ದಣ್ಣನು, ನನ್ನನ್ನು ನುಂಗಿ ಹಾಕಿದರೂ ಸಹ ನಾನು ಹೆದರುವುದಿಲ್ಲ ಎಂದು ಸ್ಥಿರವಾಗಿ ನಿಲ್ಲುತ್ತಾನೆ. ಆಗ ಶಿವನು ದರ್ಶನ ನೀಡಿ, ನೀನು ಏನು ವರ ಬೇಕು ಎಂದು ಕೇಳಿದಾಗ ಪೆದ್ದಣ್ಣನು ನನಗೆ ಲಿಂಗಧಾರಣೆ ಮಾಡಿ ಚನ್ನವೀರಭದ್ರ ಮೂರ್ತಿಯನ್ನು ಕರುಣಿಸುವಂತೆ ಶಿವನನ್ನು ಪ್ರಾರ್ಥಿಸುತ್ತಾನೆ. ಕೇಳಿದ ವರದಂತೆ ಚನ್ನವೀರಭದ್ರನನ್ನು ಪಡೆಯುತ್ತಾನೆ. ಇದೇ ಸಮಯಕ್ಕೆ ಲಿಂಗಾಯತ ಕುಲದವನೊಬ್ಬ ಭಕ್ತ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾ ಕುಳಿತಿರುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವನು ಅವನಿಗೆ ನಿನಗೇನು ಬೇಕೆಂದು ಕೇಳುತ್ತಾನೆ. ಈತನೂ ಕೂಡ ಅದೇ ವರವನ್ನು ಬೇಡುತ್ತಾನೆ. ಆಗ ಶಿವ, ಆ ವರವನ್ನು ಆಗಲೇ ನಾನು ಪೆದ್ದಣ್ಣ ಎಂಬ ಭಕ್ತನಿಗೆ ನೀಡಿರುವೆ, ನೀನು ಬೇರೆ ಏನನ್ನಾದರೂ ಕೇಳು ಎಂದಾಗ ಆತನು, ಸ್ವಾಮಿ, ನಿನ್ನನ್ನು 16 ವರ್ಷಗಳ ಕಾಲ ಯಜ್ಞ ಹೋಮಗಳನ್ನೆಲ್ಲ ಮಾಡಿ ಬೇಡುತ್ತಿದ್ದೇನೆ. ಆದರೆ ನಾನು ಕೇಳಿದ ವರವನ್ನು ನೀನು ಬೇರೆಯವರಿಗೆ ಕೊಟ್ಟೆ ಎಂದು ಹೇಳಿವೆಯಲ್ಲ, ಇದು ನ್ಯಾಯವೇ ಎಂದು ಕೇಳುತ್ತಾನೆ. ಆಗ ಶಿವನು, ಮೊದಲು ಕಂಡ ನನ್ನ ಭಕ್ತನಿಗೆ ಎದೆಯ ಮೇಲೆ ಲಿಂಗವನ್ನು ಧರಿಸು ಎಂದು ವರ ನೀಡಿರುವೆ. ನೀನು ನಂತರ ಕಂಡವನು, ಆದರೂ ನಿನ್ನ ಬೆನ್ನಿನ ಮೇಲೆ ಲಿಂಗ ಧರಿಸುವಂತನಾಗು ಎಂದು ಆಶೀರ್ವದಿಸಿ ಮಾಯವಾಗುತ್ತಾನೆ.
ಆದ್ದರಿಂದಲೇ ಇಂದಿಗೂ ಕೂಡ ಕುರುಬ ಜನಾಂಗದವರು ಕೊರಳಿನಲ್ಲಿ ಎದೆಯ ಮೇಲೆ ಲಿಂಗಧಾರಣೆಯನ್ನು ಮಾಡಿರುತ್ತಾರೆ. ಲಿಂಗಾಯತರು ಬೆನ್ನಿನ ಮೇಲೆ ಲಿಂಗಧಾರಣೆ ಮಾಡಿರುತ್ತಾರೆ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಸಂತೋಷದಿಂದ ಇರುವಾಗ ಒಂದು ದಿನ ಇದ್ದಕ್ಕಿದ್ದಂತೆ ತಾಯಿ ಪಾರ್ವತಿ ದೇವಿಯ ಎದೆಯಲ್ಲಿ ಹಾಲು ತುಂಬಿ ಭೂಮಿಗೆ ಧಾರಾಕಾರವಾಗಿ ಉಕ್ಕಿ ಹರಿಯುತ್ತಿತ್ತು. ಆಗ ಪಾರ್ವತಿ ದೇವಿಯು ಶಿವನನ್ನು ಕೇಳುತ್ತಾಳೆ, ಸ್ವಾಮಿ, ಯಾವತ್ತೂ ಇಲ್ಲದ ಕ್ಷೀರಧಾರೆಯು ಇಂದು ಏಕೋ ಈ ರೀತಿ ಸುರಿಯುತ್ತಿದೆಯಲ್ಲ ಎಂದು ಕೇಳಿದಾಗ ಶಿವನು, ದೇವಿ ನೋಡು, ಈ ಕ್ಷೀರದಿಂದಲೇ ಒಂದು ತಾತ್ಪರ್ಯ ಮಾಡುವೆ ಎಂದು ಪಾರ್ವತಿಯ ಎದೆಯಿಂದ ಹರಿಯುತ್ತಿದ್ದ ಕ್ಷೀರಧಾರಿಯಿಂದ ಮಣ್ಣಿನ ಮುದ್ದೆಯನ್ನು ಮಾಡಿ 2 ಗೊಂಬೆಗಳನ್ನು ಮಾಡುತ್ತಾನೆ. ನಂತರ ಶಿವ ಶಿವ ಎಂದು ಬಲಪಾದವನ್ನು ಸೋಕಿದ ಗಂಡು ಬಿಂದುವಿಗೆ ಗಂಡು ಗೊಂಬೆಯನ್ನು, ಎಡಪಾದವನ್ನು ಸೋಕಿಸಿದ ಬಿಂದುವಿಗೆ ಹೆಣ್ಣು ಬೊಂಬೆಯನ್ನು ಸೃಷ್ಟಿಸಿ ಆ ಮಕ್ಕಳಿಗೆ ಮುದ್ದಪ್ಪ ಮುದ್ದವ್ವ ಎಂದು ನಾಮಕರಣ ಮಾಡಿ 21,600 ಪ್ರಣವ ಮಂತ್ರಗಳನ್ನು ಬೋಧಿಸುತ್ತಾನೆ. ಇವರಿಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡಿದನು. ಅಂದಿನಿಂದ ಈ ಕುರುಬ ಜನಾಂಗವು ಉದಯವಾಯಿತು. ಗಜಚರ್ಮಾಂಬರ ದಾರಿಯು ತನ್ನ ಮುದ್ದು ಕಂದನನ್ನು ಕರೆದು, ಮಗನೇ, ನಿನ್ನ ಸತಿಯಾದ ಮುದ್ದವ್ವನನ್ನು ಕರೆದುಕೊಂಡು ಭೂಲೋಕಕ್ಕೆ ಹೋಗು. ನೀನು ವಾಸ ಮಾಡಿದ ಸ್ಥಳದಲ್ಲಿ ಮುಂದೆ ಕಲ್ಯಾಣವೆಂಬ ಪಟ್ಟಣವು ಉದಯವಾಗುವುದು. ಇಂಥ ಪುಣ್ಯಮಯ ಸ್ಥಾನದಲ್ಲಿ ನೀವು ಒಕ್ಕಲು ಮುದ್ದಪ್ಪ ಮುದ್ದವ್ವನೆಂದು ಹೆಸರಿನಿಂದ ಮುಂದೆ ಹೆಸರಾಗಿ ಮೆರೆಯುವಿರಿ ಎಂದು ಹರಸಿದನು. ಮತ್ತು ನಾನು ಕೊಡುವ ಎತ್ತು ಕೋಣಗಳನ್ನು, ಕೃಷಿ ಕೆಲಸದ ಸಾಹಿತ್ಯವನ್ನು ತೆಗೆದುಕೊಂಡು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಉತ್ತಮ ರೀತಿಯಲ್ಲಿ ಜೀವನ ಸಾಗಿಸಿಕೊಂಡು ಶಿವಶರಣರಾಗಿ ಶಿವಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರಾಗಿ ಸದ್ಧರ್ಮದಿಂದ ಕಾಲ ನೂಕುತ್ತಾ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುತ್ತಾ ಒಕ್ಕಲುತನವೇ ನಿಮ್ಮ ಮುಖ್ಯ ಕಾಯಕವೆಂದು ತಿಳಿದು ನಡೆಯಿರಿ ಎಂದು ಹರಸಿ ಕಳಿಸಿದನು. ತಂದೆಯ ಮಾತನ್ನು ಆಲಿಸುತ್ತಾ ಮುದ್ದಪ್ಪನು ತಂದೆ ತಾಯಿಗಳಿಗೆ ನಮಿಸಿ, ಹೇ ದೇವಶಿಖಾಮಣಿಯೇ, ನೀವು ಹೇಳಿದಂತೆ ನಾವು ನಡೆಯಬೇಕಾದರೆ ನಮ್ಮ ಮೇಲೆ ನಿಮ್ಮ ಕೃಪಾ ದೃಷ್ಟಿ ಸರ್ವದಾ ಬೇಕು ಎಂದು ಬೇಡಿಕೊಂಡನು. ಪಾಪವಿಲ್ಲದ ಪಿಂಡವೆನಿಸಿದ ಪುಣ್ಯ ದಂಪತಿಗಳ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು, ಮುದ್ದು ಕಂದ, ನೀವು ಸದಾ ಸುಖಿಯಾಗಿರು, ಶರಣಾಗು ಎಂದು ಮುಂದೆ ಕಲ್ಯಾಣ ಪಟ್ಟಣದಲ್ಲಿ ನಿನ್ನ ವಂಶವು ವೃದ್ಧಿಗೊಂಡು ನಿಮ್ಮ ಬಳ್ಳಿಯು ಲೋಕದ ತುಂಬೆಲ್ಲ ಹರಡಲಿ. ನಿಮ್ಮಿಂದ ಹುಟ್ಟಿದ ಹಾಲುಮತ ಜನಾಂಗದವರಿಗೆ ರೇವಣಸಿದ್ಧರು ಗುರುವಾಗಲೆಂದು ಹರಸಿದನು. 88,000 ಋಷಿಮುನಿಗಳ ವೃಂದಕ್ಕೆ, 330 ಕೋಟಿ ದೇವತೆಗಳಿಗೆ, 11 ಜನ ರುದ್ರರಿಗೆ ಮತ್ತು ತಮ್ಮ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೃತ್ಯುಲೋಕದ ದಾರಿ ಹಿಡಿದರು. ತನ್ನ ಮುಖದಿಂದ ತಿಳಿಸಿದ ಸ್ಥಳವೂ ಇದೆ ಎಂದು ಗುರುತಿಸಿ ತಮ್ಮ ಬಿಡಾರವನ್ನು ಅಲ್ಲಿಯೇ ಹೂಡಿದರು. ಧರ್ಮಪತ್ನಿ ಎನಿಸಿದ ಮುದ್ದವ್ವಳು ಪತಿಯ ಸೇವೆ ಮಾಡುತ್ತಾ ಶರಣರೆನಿಸಿ ತಮ್ಮ ಕೃಷಿ ಕೆಲಸ ಮಾಡುತ್ತಾ ಭೂದೇವಿಯು ಎಷ್ಟು ಕೊಡುವಳೋ ಅಷ್ಟರಲ್ಲಿ ತೃಪ್ತಿ ಪಡುತ್ತಾ ಜಂಗಮರ ಸೇವೆ ಭೋಜನ ಮಾಡಿಸುತ್ತಾ ಸುಖದಿಂದ ಇದ್ದರು. ನಂದಿವಾಹನನ ಆಶೀರ್ವಾದದಂತೆ ಮುದ್ದಪ್ಪನ ಬಳ್ಳಿ ಹಬ್ಬುತ್ತಾ ನಡೆಯಿತು. ಇವನಿಗೆ ಮುದ್ದುಗೊಂಡ, ಅಜ್ಜಗೊಂಡ, ಆದಿಗೊಂಡರೆಂದು 3 ಜನ ಗಂಡು ಮಕ್ಕಳು ಪರಮೇಶ್ವರನ ಆಶೀರ್ವಾದದಿಂದ ಜನಿಸಿ ಬಂದರು. ಮುದ್ದಪ್ಪನಿಂದ ಸ್ಥಳದಲ್ಲಿ ಕಲ್ಯಾಣ ಪಟ್ಟಣವು ಶೋಭಾಯಮಾನವಾಗಿ ಇಂದ್ರನ ಅಮರಾವತಿಯಂತೆ ತೋರುತ್ತಿತ್ತು. ಸಂಹಾರ ಕರ್ತನ ಆತ್ಮಲಿಂಗದಿಂದ ಕಾಣಿಸಿಕೊಂಡಂಥ ಶ್ರೀ ಗುರು ರೇವಣಸಿದ್ಧನನ್ನು ಕಂಡು ಕರೆದು, ನೀನು ಭೂಲೋಕದೊಳಗೆ ಇರುವಂಥ ಕಲ್ಯಾಣ ಪಟ್ಟಣದಲ್ಲಿ ಶಿವಋತನಾಗಿ ಸದಾ ಶಿವನಾಮ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿರುವ
ಕೃಷಿ ಕೆಲಸವೇ ನಮ್ಮ ಜೀವನೋಪಾಯವೆಂದು ತಿಳಿದಂಥ ಹೆಸರಿಗೆ ತಕ್ಕಂತೆ ಒಪ್ಪುವ ಒಕ್ಕಲು ಮುದ್ದಪ್ಪ ಮುದ್ದವ್ವರೆಂಬ ಸದ್ಭಕ್ತ ಶಿವಶರಣರು ಇರುವರು. ನೀನಾಗಿಯೇ ಅವರ ಹತ್ತಿರ ಹೋಗಿ ಶಿವದೀಕ್ಷೆಯನ್ನು ನೀಡಿ ಹಾಗೂ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಅವರ ಸಮುದಾಯಕ್ಕೆ ಆದಿಗುರುಗಳಾಗಿ ಪರಿಣಮಿಸು ಎಂದು ಆಶೀರ್ವಾದ ಮಾಡಿ ಕಳಿಸಿದನು. ಶಿವನ ಹೇಳಿಕೆಯಂತೆ ರೇವಣಸಿದ್ಧರು ತನ್ನ ವೇಷಭೂಷಣಗಳೊಂದಿಗೆ ಸಿದ್ಧನಾಗಿ ಪಾರ್ವತಿಪತಿಗೆ ಶಿರಸಾಷ್ಟಾಂಗ ಮಾಡಿದನು. ರೇವಣಸಿದ್ಧರಿಗೆ ಆಶೀರ್ವಾದ ಮಾಡಿ ತನಗೆ ಹಿಂದಕ್ಕೆ ಅಗ್ನಿಯಿಂದ ದೊರೆತ ನೇಮಗಂಬಳಿಯನ್ನು ಅವನ ಹೆಗಲ ಮೇಲೆ ಹಾಕಿ, ಇನ್ನು ಮೇಲೆ ನೀನು ಭೂಲೋಕದಲ್ಲಿಯೇ ಹೋಗುವಂತನಾಗು ಎಂದು ಕಳಿಸಿದನು. ರೇವಣಸಿದ್ಧರು ಕೈಲಾಸ ಬಿಟ್ಟು ಮರ್ತ್ಯಲೋಕಕ್ಕೆ ಇಳಿದು ಕಲ್ಯಾಣ ಪಟ್ಟಣಕ್ಕೆ ಬಂದರು. ಶಿವನು ಹೇಳಿದ ಗುರುತಿನ ಪ್ರಕಾರ ತನ್ನ ಶಿಷ್ಯರನ್ನು ಹುಡುಕುತ್ತಾ ಕಲ್ಯಾಣಪುರದಲ್ಲಿ ಸಂಚಾರ ಮಾಡ ಹತ್ತಿದನು. ಮುಂದೆ ಬರುವಷ್ಟರಲ್ಲಿ ಮುದ್ದಪ್ಪನ ಗೃಹವೂ ಇದೇ ಆಗಿರಬಹುದು ಎಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಕೂಗಿದರು. ರೇವಣಸಿದ್ಧರ ಕೂಗು ಕೇಳಿ ಮುದ್ದಪ್ಪನು ಭರದಿಂದ ಬಂದು ನೋಡಿದನು. ಇವರ ವೇಷಭೂಷಣವನ್ನು ನೋಡಿ ಸಾಕ್ಷಾತ್ ಶಿವನೇ ಈ ರೂಪದಲ್ಲಿ ಬಂದಿರಬಹುದು ಎಂದು ವಿಚಾರಿಸಿ ಅವರನ್ನು ಒಳಗೆ ಕರೆದು ಹೊಸದಾದ ಗದ್ದುಗೆ ಮಾಡಿ ಅದರ ಮೇಲೆ ಕೂಡಿಸಿ ಪಾದಪೂಜೆ ಮಾಡಿ ಭಕ್ತಿಪೂರ್ವಕವಾಗಿ ವಿನಮ್ರತೆಯಿಂದ ನಮಿಸಿದನು. ಅದಾದ ನಂತರ ಪತ್ನಿಯಾದ ಮುದ್ದವ್ವನನ್ನು ಹಾಗೂ 3 ಜನ ಗಂಡು ಮಕ್ಕಳನ್ನು ಹಾಗೂ ಹೆಣ್ಣು ಮಕ್ಕಳನ್ನು ಕರೆದು ಗುರುಗಳಿಗೆ ವಂದಿಸಿ ಎಂದು ತಿಳಿಸಿದನು. ಅವರು ಭಕ್ತಿಯಿಂದ ಶಿರವಾಗಿ ನಮನ ಸಲ್ಲಿಸಿದಾಗ 1ನೇ ಮಗನಾದ ಮುದ್ದುಗೊಂಡನಿಗೆ ಹರನ ಮತವನ್ನು ಅನುಸರಿಸಿ ಶೈವ ಮತದವನಾಗು ಎಂದು ಹರಸಿದರು. ಮತ್ತು 3ನೇಯವನಿಗೆ ಶಿವನ ಜಡೆಯಿಂದ ಬಂದಂಥ ಕಾಮಧೇನು ಬಂದು ಹಾಲು ಕರೆಯುವಾಗ ಹುಟ್ಟಿದ ಹಾಲು ಮತಕ್ಕೆ ನೀನು ಮೂಲ ಪುರುಷನಾಗಬೇಕೆಂದು 3ನೇ ಮಗ ಆದಿಗೊಂಡನಿಗೆ ಆಶೀರ್ವದಿಸಿದರು. ಇದಲ್ಲದೆ 3ರಿಂದಲೇ ಎಲ್ಲ ಮತಗಳು ಮಾತೃಲೋಕದೊಳಗೆ ಉದಯಿಸಿ ಬರಲೆಂದು 3 ಜನರಿಗೂ ರೇವಣಸಿದ್ಧರು ಆಶೀರ್ವದಿಸಿದರು. ಸುಮಾರು ವರ್ಷಗಳ ಹಿಂದೆ ಮಹಾರಾಜರ ಆಳ್ವಿಕೆಯಲ್ಲಿ ಒಂದು ಪ್ರಾಂತ್ಯ. ಆ ಪ್ರಾಂತ್ಯವನ್ನು ಆಳುತ್ತಿದ್ದವನು ಚಾಮರಾಜ ಅರಸ. ಇವನ ಪ್ರಾಂತ್ಯದಲ್ಲಿ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ ಕುರುಬ ಜನಾಂಗದ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಜನಿಸುತ್ತಾಳೆ. ಆಕೆಯು ಅತಿ ಸುಂದರ ಲಾವಣ್ಯವತಿಯಾಗಿರುತ್ತಾಳೆ. ಅವಳ ಅಂದಕ್ಕೆ ಸರಿಸಾಟಿಯೇ ಇರುವುದಿಲ್ಲ. ಒಂದು ದಿನ ಆಕೆಯನ್ನು ಕಂಡ ರಾಜ ಇವಳನ್ನು ಮೋಹಿಸುತ್ತಾನೆ. ಈ ಚೆಲುವೆಯು ಪುಷ್ಪವತಿಯಾದ 15 ದಿನಗಳ ಒಳಗೆ ನನ್ನ ಮಹಾರಾಣಿಯಾಗಬೇಕೆಂದು ಆಜ್ಞೆ ನೀಡುತ್ತಾನೆ. ರಾಜನ ಮಾತಿಗೆ ಎದುರಾಡದ ಪ್ರಜೆಗಳು ಸಮ್ಮತಿಯನ್ನು ಸೂಚಿಸುತ್ತಾರೆ. ಆದರೆ ಇದು ಅವರಿಗೆ ಸ್ವಲ್ಪವೂ ಕೂಡ ಇಷ್ಟವಿರುವುದಿಲ್ಲ. ಹೀಗೆ ಇರುವಾಗಲೇ ಆ ಚೆಲುವೆಯು ಪುಷ್ಪವತಿಯಾಗುತ್ತಾಳೆ. ಹೀಗೆ 15 ದಿನಗಳು ಕಳೆಯುತ್ತವೆ. ಕೊನೆಗೆ ರಾಜನ ಬಳಿಗೆ ಕಳಿಸಲು ಇನ್ನು ಕೆಲವು ದಿನಗಳು ಮಾತ್ರ ಇದೆ ಎನ್ನುವ ಸಂದರ್ಭದಲ್ಲಿ ಈಕೆಯು ಮನೆಯವರನ್ನೆಲ್ಲ ಯೋಚಿಸಿ ನಮ್ಮ ಮಗಳನ್ನು ಆ ರಾಜನಿಗೆ ಒಪ್ಪಿಸುವ ಬದಲು ನಮ್ಮ ಮಗಳನ್ನು ಅಗ್ನಿಗೆ ಅಥವಾ ಗಂಗೆಗೆ ತಳ್ಳುವುದೇ ಉತ್ತಮವೆಂದು ಭಾವಿಸುತ್ತಾರೆ. ಆಗ ರಾತ್ರೋರಾತ್ರಿ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೊರಡುತ್ತಾರೆ. ಹೀಗೆ ಹೊರಟ ಇವರು ಬೆಳಗಿನ ಜಾವದ ಹೊತ್ತಿಗೆ ಆ ರಾಜ್ಯದಿಂದ ಹೋಗುತ್ತಿರುವ ವಿಷಯ ತಿಳಿದ ಜನರು ರಾಜನಿಗೆ ತಿಳಿಸುತ್ತಾರೆ. ಆಗ ರಾಜ ಭಟರಿಗೆ ಅವರನ್ನು ಹಿಡಿದು ತರಲು ಆದೇಶಿಸುತ್ತಾನೆ. ಅಷ್ಟೊತ್ತಿಗೆ ನದಿಯ ಬಳಿ ಬಂದಿದ್ದ ಅವರೆಲ್ಲ ರಾಜಭಟರು ಬೆನ್ನತ್ತಿ ಬರುತ್ತಿರುವುದನ್ನು ಕಾಣುತ್ತಾರೆ. ತಕ್ಷಣ ನದಿಯ ಬಳಿ ನಿಂತು ಹರಿಯುತ್ತಿದ್ದ ನದಿಯನ್ನು ಕಂಡು ಅವಳಿಗೆ ಧೂಪವನ್ನು ಅರ್ಪಿಸಿ ಹೀಗೆ ಬೇಡುತ್ತಾರೆ. ತಾಯಿ ಗಂಗೆ, ನೀನು ಇರುವುದು ಸತ್ಯ. ಬೇಡಿ ಬಂದ ಭಕ್ತರ ಪಾಪ ಕಳೆಯುವವಳು ನೀನು. ಈಗ ನಮಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ದಾಟಲು ದಾರಿ ಬಿಡು.
ಇಲ್ಲವಾದರೆ ನಮ್ಮನ್ನೆಲ್ಲರನ್ನೂ ನಿನ್ನ ಒಡಲಿನಲ್ಲಿ ಸೇರಿಸಿಕೊಂಡು ಬಿಡು ಎಂದು ವಿನಯದಿಂದ ಬೇಡಿಕೊಳ್ಳುತ್ತಾರೆ. ಆಗ ಮಹಾತಾಯಿ ಗಂಗೆ ಇವರಿಗೆ ನದಿಯಲ್ಲಿ ದಾರಿ ಮಾಡಿಕೊಟ್ಟಳು. ಇವರು ನದಿಯ ಮಧ್ಯದಲ್ಲಿ ಸಾಗಿದಂತೆ ನದಿಯು ಹರಿಯಲು ಪ್ರಾರಂಭಿಸಿತು. ಆಗ ರಾಜಭಟರು ನದಿಯನ್ನು ದಾಟಲು ಆಗದೆ ಹಿಂದಿರುಗುತ್ತಾರೆ. ನದಿಯನ್ನು ದಾಟಿಸಿದ ಗಂಗೆಗೆ ನಮಿಸಿ ಅಲ್ಲಿಂದ ಬೇರೆ ಕಡೆಗೆ ಹೊರಟರು. ಇದು ಮಹಾತಾಯಿ ಗಂಗೆಯು ಬೇಡಿ ಬಂದ ಭಕ್ತರನ್ನು ಕಷ್ಟದಲ್ಲಿ ಕೈ ಹಿಡಿಯುತ್ತಾಳೆ, ಕಾಪಾಡುತ್ತಾಳೆ ಎಂಬುದಕ್ಕೆ ಒಂದು ಸಾಕ್ಷಿ. ಕುರುಬ ಕುಲದೈವ ಬೀರಪ್ಪನು ಲಿಂಗಾಯತರ ವೀರಭದ್ರ, ವೈದಿಕರ ವಿರೂಪಾಕ್ಷನಾದ ಕತೆ. ಭಾರತೀಯ ಧಾರ್ಮಿಕ ಪರಂಪರೆ ಬಹು ವರ್ಣರಂಜಿತವಾದದ್ದು. ಪ್ರಾಚೀನ ಕಾಲದಿಂದಲೂ ಇಲ್ಲಿ ವಿವಿಧ ಬಗೆಯ ದೈವ ಆಚರಣೆಗಳು ನಡೆಯುತ್ತಾ ಬಂದಿವೆ. ಕರ್ನಾಟಕದ ಮಟ್ಟಿಗಂತೂ ಲೆಕ್ಕವೇ ಇಲ್ಲ ಎನ್ನುವಷ್ಟು ಸಂಖ್ಯೆಯಲ್ಲಿ ಶಿಷ್ಟ ಮತ್ತು ಜಾನಪದ ದೈವಗಳಿವೆ. ಅದರಲ್ಲೂ ಜನಪದ ದೈವಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆಯಾ ಸಮುದಾಯದವರು ತಮ್ಮದೇ ಆದ ದೈವವನ್ನು ಆರಾಧಿಸಿಕೊಂಡು ಬರ್ತಿದ್ದಾರೆ. ಅಂತಹ ದೈವಗಳಲ್ಲಿ ಕೆಲವು ಸಾರ್ವತ್ರಿಕತೆ ಪಡೆದುಕೊಂಡರೆ ಇನ್ನು ಕೆಲವು ಸೀಮಿತ ವ್ಯಾಪ್ತಿಯಲ್ಲೇ ಉಳಿದು ಭಕ್ತಾದಿಗಳನ್ನು ಆಕರ್ಷಿಸುತ್ತಲೇ ಇವೆ. ಇವುಗಳ ಆಚರಣೆ, ಸಂಪ್ರದಾಯ, ಜಾತ್ರೆ, ಉತ್ಸವ ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತವೆ. ಮುಖ್ಯವಾಗಿ ಕುರುಬ ಸಮುದಾಯದಲ್ಲಿ ನಡೆಯುವ ದೈವಾಚರಣೆಗಳು ವಿಶೇಷವಾದವು. ನಮ್ಮಲ್ಲಿ ಬೀರಪ್ಪ, ಮಾಳಪ್ಪ, ಮೈಲಾರ, ಜಟ್ಟೆಪ್ಪ, ಇಟ್ಟಪ್ಪ ಮೊದಲಾದ ಸಾಂಸ್ಕೃತಿಕ ನಾಯಕರು ತಮ್ಮ ಅಗಾಧವಾದ ಸಾಧನೆಯಿಂದ ದೈವತ್ವಕ್ಕೆ ಏರಿದ್ದಾರೆ. ಹೀಗಾಗಿ ಇವರೆಲ್ಲ ಬೀರಲಿಂಗ, ಮಾಳಲಿಂಗರಾಯ, ಮೈಲಾರಲಿಂಗ, ಜಟ್ಟಿಗೇಶ್ವರ ಇತ್ಯಾದಿ ಹೆಸರುಗಳಲ್ಲಿ ಜನಮಾನಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಈ ದೈವಗಳ ಉಗಮ, ವಿಕಾಸ, ಸಂಸ್ಕೃತಿ ಮತ್ತು ಭೌಗೋಳಿಕ ಪರಿಸರದ ಪರಸ್ಪರ ಸಂಬಂಧಗಳ ಕುರಿತು ಈವರೆಗೆ ಯಾವುದೇ ಸಮಗ್ರ ಅಧ್ಯಯನಗಳು ನಡೆದೇ ಇಲ್ಲ ಅಂತ ಹೇಳ್ಬೋದು. ಮಹಾಪರಾಕ್ರಮಿ ಬೀರಪ್ಪ. ಎಲ್ಲರೂ ಬಲ್ಲಂತೆ ಬೀರಪ್ಪ ಮತ್ತು ವೀರಭದ್ರರು ಕರ್ನಾಟಕದ ಎರಡು ಜನಪ್ರಿಯ ದೈವಗಳು. ಬೀರಪ್ಪ ಕುರುಬ ಪರಮದೈವವಾದರೆ ವೀರಭದ್ರ ಲಿಂಗಾಯತರ ಆರಾಧ್ಯ ದೈವ. ಈ ದೈವಗಳ ವೃತ್ತಾಂತ ವಿಚಾರ ತುಂಬ ಸಂಕೀರ್ಣತೆಯಿಂದ ಕೂಡಿದೆ. ಹೀಗಾಗಿ ಬೀರಪ್ಪ ಮತ್ತು ವೀರಭದ್ರರ ತಂದೆ ತಾಯಿ, ಸ್ಥಳ, ಕಾಲ ಇತ್ಯಾದಿ ವಿವರಗಳು ಕುರಿತು ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುವುದು ಅಷ್ಟು ಸುಲಭ ಅಲ್ಲ. ಆದರೂ ಲಭ್ಯ ಇರುವ ಆಕರ ನೆರವಿನಿಂದ ಪುರಾಣ ಮತ್ತು ಚಾರಿತ್ರಿಕ ಹಿನ್ನೆಲೆಯಿಂದ ಇವರಿಬ್ಬರ ವೃತ್ತಾಂತವನ್ನು ಒಂದು ಹಂತಕ್ಕೆ ಕ್ರೋಢೀಕರಿಸಿ ಹೇಳ್ಬೋದು. ಅದೇನು ಕಷ್ಟ ಆಗೋದಿಲ್ಲ. ಈಗಾಗಲೇ ಹೇಳಿದಂತೆ ಬೀರಪ್ಪ ಕುರುಬರ ಆರಾಧ್ಯ ದೈವ. ಈತನನ್ನು ಬೀರಣ್ಣ, ಲಿಂಗಬೀರಣ್ಣ, ಬೀರಲಿಂಗ, ಬೀರಲಿಂಗೇಶ್ವರ, ಬೀರದೇವ, ಸಿದ್ಧಬೀರ, ಕರಿಸಿದ್ದ, ಬೀರೋಬ ಎಂಬ ಪರ್ಯಾಯ ಹೆಸರುಗಳಿಂದ ಕರೆಯಲಾಗ್ತಿದೆ. ಭರಮದೇವ ಅಂದರೆ ಬ್ರಹ್ಮದೇವ ಮತ್ತು ಸುರಾವತಿ ಅಂದರೆ ಸರಸ್ವತಿ ಬೀರಪ್ಪನ ತಂದೆ ತಾಯಿಗಳು. ಸೋದರಮಾವ ಕಾಳಿನಾರಾಯಣ, ಅಕ್ಕ ಮಾಯವ್ವ ಬೀರಪ್ಪನನ್ನು ಸಾಕಿ ಸಲಹಿದವಳು. ತನ್ನ ಅಗಾಧ ಶೌರ್ಯ, ಸಾಹಸ ಗುಣಗಳಿಂದ ಈತ ನಾಯಕತ್ವದ ಗುಣಗಳನ್ನು ಸಹ ಹೊಂದಿದ್ದನು. ದೈತ್ಯ ಕೋಣಾಸುರ ವಧೆ, ಹಾವಿನ ಎಡೆಯ ಮೇಲೆ ಏರಿದ್ದು, ಕಾಳಿನಾರಾಯಣನ ಕುತಂತ್ರವನ್ನು ಹಿಮ್ಮೆಟ್ಟಿಸಿದ್ದು ಇವೇ ಮುಂತಾದ ಪರಾಕ್ರಮ ಮತ್ತು ಸಾಹಸವನ್ನು ಪ್ರದರ್ಶಿಸಿದ್ದನು. ಹಾಲುಮತ ಕಾವ್ಯ ಪುರಾಣಗಳು ಸಹ ಇವನ್ನೇ ನಿರೂಪಿಸುತ್ತವೆ. ಇವುಗಳಲ್ಲದೆ ಶಾಸನಗಳಂತಹ ದಾಖಲು ಸಾಹಿತ್ಯದಲ್ಲಿಯೂ ಸಹ ಬೀರಪ್ಪನ ಬಗ್ಗೆ ಉಲ್ಲೇಖಗಳಿವೆ. ಬರಂದೋ ಬೀರಯ್ಯ ಶಕೆ 930 ಈ ಬೀರಲಿಂಗಕ್ಕೆ ಹೊಲಬಾವಿ ಕಳೆ ಕೊಟ್ಟರು ಶಕೆ 1061 ಎಂಬಂಥ ಹೇಳಿಕೆಗಳು ಈತನ ಪ್ರಾಚೀನತೆಯನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ. ಇನ್ನು ಕನ್ನಡ ಕಾವ್ಯಗಳಲ್ಲಿ ಸಾಂದರ್ಭಿಕವಾಗಿ ಬೀರಪ್ಪನ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ. ಮಾರಯ್ಯ, ಬೀರಯ್ಯ, ಕೇತಯ್ಯಗಳೆಂಬ ದೇವಗಳನ್ನು ಶಿವಶರಣರು ತಮ್ಮ ವಚನಗಳಲ್ಲಿ ದಾಖಲಿಸಿದ್ದಾರೆ. ಇಂತಹ ಪರಾಕ್ರಮಶಾಲಿ ಬೀರಪ್ಪನ ಸಾಹಸ ಗುಣಗಳನ್ನು ಮೆಚ್ಚಿದ ಕುರುಬರು ಸಹಜವಾಗಿಯೇ ಈತನನ್ನು ದೈವತ್ವಕ್ಕೆ ಏರಿಸಿದ್ದರು.
ಅವನ ಶೌರ್ಯವನ್ನು ಕಂಡುಕೊಂಡುತ್ತಾ ಆರಾಧನೆ ಮಾಡತೊಡಗಿದರು. ಕ್ರಮೇಣ ಜನಮಾನಸದಲ್ಲಿ ಪ್ರಸಿದ್ಧನಾದ ಈತ ಬೀರಲಿಂಗ, ಬೀರಲಿಂಗೇಶ್ವರ, ಸಿದ್ಧಬೀರ, ಸಿದ್ಧಬೀರೇಶ್ವರ, ಕರಿಸಿದ್ಧ, ಕರಿಸಿದ್ದೇಶ್ವರ ಇತ್ಯಾದಿ ಹೆಸರುಗಳಿಂದ ಆರಾಧನೆಗೊಳ್ಳುತ್ತಿದ್ದಾನೆ. ಇನ್ನು ಎಂ ಕಲಬುರ್ಗಿ ಅವರು ತಮ್ಮ ಮಾರ್ಗ ಸಂಪುಟ 4ರಲ್ಲಿ ಕುರುಬರ ಬೀರಪ್ಪನ ಪರಿಷ್ಕೃತ ರೂಪ ಲಿಂಗಾಯತರ ವೀರಭದ್ರ ಎಂದೇ ಸ್ಪಷ್ಟವಾಗಿ ಹೇಳುತ್ತಾರೆ. ಅದೇ ರೀತಿ ಗೋವಿಂದಮೂರ್ತಿ ದೇಸಾಯಿ ಇವರು 1933 ಮೇ 30ರಂದು ಸಂಯುಕ್ತ ಕರ್ನಾಟಕ ದೈನಿಕ ಪ್ರಕಟವಾದ ಹಂಪಿಯ ವಿರೂಪಾಕ್ಷನು ಬೀರ ದೇವರೇ ಎಂದು ಶೀರ್ಷಿಕೆಯ ಬರಹದಲ್ಲಿ ಬೀರಲಿಂಗ ದೇವರು ವಿಠಲ ವೀರಭದ್ರ ಒಂದರಲ್ಲಿ ಒಂದು ಸಮನ್ವಯಗೊಂಡಂತೆ ಕಾಣುತ್ತವೆ ಎಂಬ ಅನುಮಾನಗಳನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಹೇಳಿಕೆಗಳನ್ನು ಅವಲೋಕಿಸಿದಾಗ ಬೀರಪ್ಪ ಮುಂದುವರಿದ ರೂಪವೇ ವೀರಭದ್ರ ಎಂದು ಸ್ಪಷ್ಟವಾಗುತ್ತದೆ ಮತ್ತು ಕುರುಬರ ಬೀರಪ್ಪ ಯಥಾವಕಾಶ ಲಿಂಗಾಯತರ ವೀರಭದ್ರನಾದದ್ದು ಖಚಿತವಾಗುತ್ತದೆ. ಹಂಪಿಯ ವಿರೂಪಾಕ್ಷನಾದದ್ದು ಕುರುಬರ ಬೀರಪ್ಪನು ಲಿಂಗಾಯತರ ವೀರಭದ್ರನಾದ ಬಗ್ಗೆ ಹೇಗೋ ಹಾಗೆಯೇ ಆತ ವೈದಿಕರ ವಿರೂಪಾಕ್ಷನಾದ ಬಗ್ಗೆಯೂ ಅಷ್ಟೇ ವಿಶಿಷ್ಟವಾಗಿದೆ. ವಿಜಯನಗರ ಸಂಸ್ಥಾಪಕ ದೊರೆಗಳಾದ ಹಕ್ಕರಾಯ ಮತ್ತು ಬುಕ್ಕರಾಯರ ಜಾಡು ಹಿಡಿದು ಗಮನಿಸಿದರೆ ಮತ್ತು ಬಳ್ಳಾರಿ ಪರಿಸರದ ಕುರುಬರ ಹೆಜ್ಜೆ ಗುರುತು, ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೊರಟರೆ ಸಹಜವಾಗಿಯೇ ಈ ಅನುಮಾನಗಳು ದೃಢವಾಗುತ್ತದೆ. ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾದ ಹಂಪಿಯಲ್ಲಿ ನೆಲೆಸಿರುವ ವಿರೂಪಾಕ್ಷನ ಪ್ರಾಚೀನತೆ ಹಾಗೂ ಆತನ ಸುತ್ತ ಇರುವ ಐತಿಹಾಸಿಕ ಪೌರಾಣಿಕ ದಾಖಲೆಗಳನ್ನು ಅವಲೋಕಿಸಿದರೆ ಈತ ಕುರುಬರ ಬೀರಪ್ಪನ ಮತ್ತೊಂದು ರೂಪವೆಂದು ಯಾರಿಗಾದರೂ ಅನ್ನಿಸದೇ ಇರಲಾರದು. ವಿಜಯನಗರ ಸಾಮ್ರಾಜ್ಯದ ಆದಿದೈವನಾದ ವಿರೂಪಾಕ್ಷನನ್ನು ಹರಿಹರ ರಾಘವಂಕರಾದಿಯಾಗಿ ಅನೇಕ ಕವಿಗಳು ತಮ್ಮ ಕೃತಿಗಳ ಮೂಲಕ ಮನದುಂಬಿ ಸ್ತುತಿಗೈದಿದ್ದಾರೆ. ಮಾತ್ರವಲ್ಲ, ವಿಜಯನಗರದ ಶಾಸನಗಳಲ್ಲಿ ರಾಜರ ಹೆಸರಿರದೆ ವಿರೂಪಾಕ್ಷ ಎಂಬ ಅಂಕಿತ ನಾಮದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ರಾ ಚಿ ಡೇರೆಯವರು ವಿರೂಪಾಕ್ಷನ ಮೂಲವನ್ನು ಬೀರಪ್ಪನ ಮೂಲ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ರಚಿಸಿದ ಶ್ರೀ ವಿಠಲ ಒಂದು ಮಹಾ ಸಮನ್ವಯ ಅನುವಾದ ಚಂದ್ರಕಾಂತ ಪೋಕಳೆ ಕೃತಿಯಲ್ಲಿ ವಿರೂಪಾಕ್ಷನು ವೀರಭದ್ರನ ಅಂದರೆ ಮೂಲ ರೂಪದ ವಿರೂಪನ ಬೀರಪ್ಪನ ಒಂದು ಪರ್ಯಾಯ ನಾಮವಾಗಿರುತ್ತದೆ ಎಂಬುದನ್ನು ಸಶಕ್ತವಾಗಿ ದಾಖಲಿಸಿದ್ದಾರೆ. ಇನ್ನೂ ಮುಂದುವರೆದು ಎಂ ಕಲಬುರ್ಗಿಯವರು ತಮ್ಮ ಮಾರ್ಗ ಸಂಪುಟ 3ರ ಲೇಖನವೊಂದರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಹಕ್ಕಬುಕ್ಕರು ಕುರುಬರೆಂದು ಮತ್ತು ಹಂಪಿಯ ಸುತ್ತಮುತ್ತ ಕುರುಬರು ಅಧಿಕ ಸಂಖ್ಯೆಯಲ್ಲಿ ಇರುವುದನ್ನು ನೆನೆದು ಇಲ್ಲಿಯ ವಿರೂಪಾಕ್ಷ ಲಿಂಗ ಮೂಲತಃ ಕುರುಬರ ಆರಾಧ್ಯ ದೈವ ಬೀರಪ್ಪನಾಗಿರಬಹುದೆಂದು ನಂಬುಗೆ ಇನ್ನೂ ಗಟ್ಟಿಯಾಗುತ್ತದೆ ಎಂದು ಕರಾರುವಾಕ್ಕಾಗಿ ನಮೂದಿಸಿದ್ದಾರೆ. ಬೀರಪ್ಪನ ವೀರಗಾರ ಹಾಗೂ ವೀರಭದ್ರನ ಪುರವಂತ ಆಚರಣೆಗಳಲ್ಲಿ ಸಮಾನ ಅಂಶಗಳಿರುವುದು. ವೀರಭದ್ರನ ವಿಗ್ರಹದ ಮಗ್ಗುಲಿನಲ್ಲಿ ಕುರುಬರ ಟಗರಿನ ಚಿತ್ರವಿರುವುದು, ಕುರಿಗಳಿಗೆ ಸೊಪ್ಪು ಕೀಳಲು ಬಳಸುವ ದೋಟಿಗಳಿರುವುದನ್ನು ಗಮನಿಸಿ ಕಲಬುರ್ಗಿಯವರು ವೀರಭದ್ರನು ಬೀರಪ್ಪನ ಪರಿಷ್ಕೃತ ರೂಪ ಎಂದೇ ಹೇಳಿರುವುದು ಸರಿಯಾಗಿವೆ. ಇದಕ್ಕೆ ಸಂಬಂಧಿಸಿದ ತಾಮ್ರಪತ್ರದ ಪ್ರತಿಯೊಂದು ದೊರೆಯುತ್ತಿತ್ತು. ಬೀರಪ್ಪ ಮತ್ತು ವೀರಭದ್ರನಿಗೆ ಸಂಬಂಧಿಸಿದಂತೆ ಕುರುಬರು ಮತ್ತು ಬಣಜಿಗರ ನಡುವೆ ಹುಟ್ಟಿಕೊಂಡ ವ್ಯಾಜ್ಯವನ್ನು ಬಗೆಹರಿಸಿದ ವಿವರಗಳು ಈ ತಾಮ್ರಪತ್ರದ ಶಾಸನಗಳಲ್ಲಿ ತಿಳಿಸುತ್ತವೆ. ಈ ವ್ಯಾಜ್ಯ ಹುಟ್ಟಿಕೊಳ್ಳುವುದಕ್ಕೆ ಬಹುಮುಖ್ಯ ಕಾರಣ ವೀರಭದ್ರನಿಗೂ ಮತ್ತು ಬೀರೇದೇವರಿಗೂ ಬಿರುದುಗಳು ಒಂದೇ ಆಗಿರುವುದು. ಆದರೆ ಕುರುಬರು ಬೀರೇದೇವರ ಉತ್ಸವ ನಡೆಸುವಾಗ ಈ ಬಿರುದುಗಳನ್ನು ಘೋಷಿಸಬಾರದು ಎಂದು ಬಣಜಿಗ ಸಮುದಾಯದವರು ತಕರಾರು ತೆಗೆಯುತ್ತಾರೆ. ಈ ಬಿರುದುಗಳನ್ನು ಬಹು ಹಿಂದಿನಿಂದಲೂ ಕುರುಬರು ಘೋಷಿಸುತ್ತಿದ್ದರು. ಬೀರದೇವರು ವೀರಭದ್ರನ ರೂಪಾಂತರಗೊಂಡಾಗ ಈ ಬಿರುದುಗಳು ಸಹ ವೀರಭದ್ರನ ಆಚರಣೆಯಲ್ಲಿ ಮುಂದುವರಿದವು.
ಈಗಲೂ ಸಹಿತ ಕುರುಬರಲ್ಲಿ ಈರಗಾರ ಅಥವಾ ವೀರಗಾರ ಎಂಬ ಭಕ್ತವರ್ಗವಿದೆ. ಬೀರಪ್ಪ, ರೇವಣಸಿದ್ಧ, ಮಾಳಲಿಂಗರಾಯ ಮೊದಲಾದ ದೈವಗಳ ಜಾತ್ರೆ ಉತ್ಸವಗಳಲ್ಲಿ, ಕುರುಬರ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ವೀರಗಾಸೆ ಧರಿಸಿಕೊಂಡು ಕಬ್ಬಿಣದ ಸಲಾಕೆಯಿಂದ ಹೊಕ್ಕುಳ, ಹೊಟ್ಟೆ, ಬಾಯಿ, ಕತ್ತು, ನಾಲಿಗೆ ಚುಚ್ಚಿಕೊಂಡು ತಮ್ಮ ಉಗ್ರಭಕ್ತಿಯನ್ನು ತೋರ್ಪಡಿಸಿ ಸುತ್ತುತ್ತಿರುವುದನ್ನು ನಾವು ಕಾಣಬಹುದು. ಇವರನ್ನು ಈರಗಾರರು ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಛತ್ರ, ಚಾಮರ, ಕಳಸ, ಹಗಲು ದೀವಿಟಿಗಳನ್ನು ಮುಂತಾದ ಗೌರವ ಬಿರುದುಗಳನ್ನು ಬಳಸುವುದು ಎರಡೂ ಪರಂಪರೆಯಲ್ಲಿ ಕಾಣಬಹುದು. ಈ ಕಾರಣಕ್ಕಾಗಿ ಕುರುಬರು ಇಂಥ ಗೌರವ ಬಿರುದುಗಳನ್ನು ಧರಿಸಿಕೊಳ್ಳಬಾರದೆಂದು ಬಣಜಿಗರು ವ್ಯಾಜ್ಯ ತೆಗೆದಿದ್ದಂತೆ. ಕುರುಬರು ಹಂಚಿಗೆ ಬಂದು ಒಂದು ವ್ಯಾಜ್ಯವನ್ನು ರಾಜನ ಸಮ್ಮುಖದಲ್ಲಿ ಪರಿಹರಿಸಿಕೊಂಡ ಬಗ್ಗೆ ಪ್ರಸ್ತುತ ತಾಮ್ರಪತ್ರ ಶಾಸನಗಳು ವಿವರಿಸುತ್ತವೆ. ಶುಭ ಕಾರ್ಯಕ್ಕೆ ಕುರುಬರು ಮುಂದೆ ಇರಬೇಕು, ಅವರ ಕಂಬಳಿ ಗದ್ದುಗೆ ಬೇಕು. ಆದರೆ ಅವರು ಉತ್ಸವಗಳಲ್ಲಿ ಗೌರವ ಬಿರುದುಗಳನ್ನು ಧರಿಸಲಿಕ್ಕೆ ಅವಕಾಶವಿಲ್ಲವೇ ಎಂದು ಪ್ರಶ್ನಿಸುವುದರ ಮೂಲಕ ಅರಸನು ಹಲವು ಗಣ್ಯರ ಸಮ್ಮುಖದಲ್ಲಿ ಈ ವ್ಯಾಜ್ಯವನ್ನು ಬಗೆಹರಿಸಿ, ಕುರುಬರಿಗೂ ಬಣಜಿಗರ ಸ್ವಾಮಿಗಳಿಗೂ ಮುಂದೆ ಏನು ವ್ಯಾಜ್ಯಕ್ಕೆ ಕಾರಣವಿಲ್ಲ, ವೀರಭದ್ರ ದೇವರಿಗೂ ಬೀರದೇವರಿಗೂ ಒಂದೇ ಸಮೂಹ, ಕುರುಬರಿಗೆ 1000 ಬಿರುದುಗಳು ಸಲ್ಲುವವು ಎಂದು ಎರಡೂ ಸಮುದಾಯದವರನ್ನು ಸಮಾಧಾನಪಡಿಸಲಾಗುತ್ತದೆ. ಈ ಶಾಸನದ ಮೂಲಕ ಕೆಲವು ಸ್ವಾರಸ್ಯಕರವಾದ ಸಂಗತಿಗಳು ನಮ್ಮ ಗಮನ ಸೆಳೆಯುತ್ತವೆ. ವ್ಯಾಜ್ಯ ಹಂಪಿಯಲ್ಲಿಯೇ ಬಗೆಹರಿಯಬೇಕೆಂದು ತೀರ್ಮಾನಿಸಿದ್ದು ಸರೂರು, ಉಜ್ಜನಿ, ಚಿತ್ರಕಲ್ಲು, ಕಣ್ಣೆಕಲ್ಲು, ಗುಳಿಸಂದ್ರ, ಲಕ್ಕೆಹಳ್ಳಿ ಮೊದಲಾದ 36 ಗ್ರಾಮದ ಕುರುಬರು ಬೀರದೇವರ ಪಲ್ಲಕ್ಕಿಯೊಂದಿಗೆ ಹಂಪಿಗೆ ಬಂದಿದ್ದು, ಅಲ್ಲಿ ಗಂಗೆ ಪೂಜೆ ಮಾಡಿಸಿದ್ದು, ತೇರು ಬಜಾರಿನಲ್ಲಿ ಬೀಡು ಬಿಟ್ಟಿದ್ದು, ಹೀಗೆ ಅನೇಕ ಮಾಹಿತಿಗಳನ್ನು ಇಲ್ಲಿ ದಾಖಲಿಸಲಾಗಿದೆ. ಇದೆಲ್ಲದರ ನಡುವೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನಗಳಲ್ಲಿ ಶ್ರೀ ವಿರೂಪಾಕ್ಷ ಲಿಂಗಾಯ ನಮಃ ಎಂಬ ಪಾಠ ಹೊಂದಿದೆ. ಇದರಲ್ಲಿ ಬೀರಪ್ಪ ಹೇಗೆ ವೈದಿಕರ ವಿರೂಪಾಕ್ಷನಾದ ಎಂಬುದರ ಬಗ್ಗೆ ನಿಖರವಾಗಿ ಅಂದಾಜಿಸಬಹುದಾಗಿದೆ. ಎಲ್ಲ ಅಂಶಗಳನ್ನು ಗಮನಿಸಿದಾಗ ಹಂಪಿಯ ವಿರೂಪಾಕ್ಷ ಮೂಲದಲ್ಲಿ ಬೀರಪ್ಪನಾಗಿದ್ದನೆಂದು ಸಹಜವಾಗಿಯೇ ತೀರ್ಮಾನಿಸಿಬಿಡಬಹುದು. ವಿರೂಪಾಕ್ಷ ದೇವಾಲಯದ ಬಲಭಾಗದ ಎತ್ತರವಾದ ಗುಡ್ಡ ಪ್ರದೇಶದಲ್ಲಿ ವಿರೂಪಾಕ್ಷನ ಮೂಲವೆಂದು ಹೇಳುವ ದೇವಾಲಯವೂ ಸಹ ಇದೆ. ಇದು ಆರಂಭದಲ್ಲಿ ಬೀರಪ್ಪನ ಗದ್ದುಗೆಯಾಗಿತ್ತು, ನಂತರದಲ್ಲಿ ವಿರೂಪಾಕ್ಷನ ದೇವಾಲಯವಾಗಿರಬಹುದೆಂದು ಹಂಪಿಯ ಸುತ್ತಮುತ್ತಲಿನ ಜನರು ಅಭಿಪ್ರಾಯಿಸುತ್ತಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹಂಪಿಯ ಪರಿಸರ, ಅದರಲ್ಲಿ ಸಿರಗುಪ್ಪ, ತೆಕ್ಕಲಕೋಟೆ ಭಾಗದವರು ಕುರುಬರು ಪ್ರತಿ ಶ್ರಾವಣ ಮಾಸದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಿ ಹೋಗುವ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ. ರೇವಣಸಿದ್ಧರು ಹಾಲು ಮತದವರಿಗೆ ಗುರುವಾದರು. ಕಲ್ಯಾಣದೊಳಗೆ ಸತ್ತ ಗೂಳಿಯನ್ನು ಜೀವಂತಗೊಳಿಸಿ, ಸತ್ತ ಟಗರನ್ನು ಜೀವಂತಗೊಳಿಸಿ ಹಾಲು ಮತದವರಿಗೆ ಮೇಲುಗೈ ಸಾಧಿಸಿದರು. ಹಾಲು ಮತದವರು ಮಾಡಿದ ಪವಾಡಕ್ಕಾಗಿ ಕಲ್ಯಾಣದಲ್ಲಿ ಹಾಲು ಓಕಳಿಯನ್ನಾಡಿದರು. ಎತ್ತು, ಕರಡೆ, ಜೂಜು, ಪಗಡೆ ಮುಂತಾದವುಗಳು ನಡೆಯುತ್ತಿದ್ದವು. ರೇವಣಸಿದ್ಧರು ಕತ್ತರಿಸಿ ಬರುವ ಟಗರನ್ನು ಬಿಟ್ಟು ಆಗ ಟಗರ ಕಾಳಗವನ್ನು ಗೆಲ್ಲುತ್ತಾರೆ. ಹೋರಾಟದಲ್ಲಿ ಸತ್ತ ಟಗರನ್ನು ರೇವಣಸಿದ್ಧರು ಸತ್ಯದಿಂದ ಮತ್ತೆ ಬದುಕಿಸಿದ್ದು ಅತ್ಯದ್ಭುತ ಪವಾಡವೇ ಸರಿ. ಈ ರೀತಿ ಕುರುಬರನ್ನು ಬಹಿಷ್ಕರಿಸಿದ ಮೇಲ್ವರ್ಗದವರ ಜೊತೆಗೆ ಪಂಥವನ್ನು ಗೆದ್ದ ರೇವಣಸಿದ್ಧರು ಪಲ್ಲಕ್ಕಿಯನ್ನು ಏರಿ ಕಲ್ಯಾಣ ಪಟ್ಟಣದೊಳಗೆ ಕುರುಬರ ಗುರುಸ್ಥಾನವನ್ನು ಪಡೆಯುತ್ತಾರೆ. ಕುರುಬರ ಗುರುಸ್ಥಾನ ಪಡೆದ ರೇವಣಸಿದ್ಧರು ಬಿಜ್ಜಳನ ಅರಮನೆಯಲ್ಲಿ ಒಪ್ಪಿಗೆ ಹಾಕಿದ ಮಣಿಯ ಮೇಲೆ ಕುಳಿತು ಪಟ್ಟದ ವಿಳ್ಯವನ್ನು ಸ್ವೀಕರಿಸುತ್ತಾರೆ. ನಂತರ ತಮ್ಮ ಗುರುವನ್ನು ನಾಡಿನ ಮೂಲೆ ಮೂಲೆಯಿಂದ
ಕುರುಬರು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಮರುಗ, ಮಲ್ಲಿಗೆ, ರುದ್ರಾಕ್ಷಿ ಸರವನ್ನು ಧರಿಸಿ ಮೇಲೆ ಸತ್ತಿಗೆಯನ್ನು ಹಿಡಿದು ಕಲ್ಯಾಣದ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ. ಹೀಗೆ ಮೆರವಣಿಗೆ ಮಾಡುತ್ತಿರುವಾಗ ಹಾಡುವ 3 ಸಾಲುಗಳನ್ನು ಇಲ್ಲಿ ಹೇಳುತ್ತೇನೆ ಕೇಳಿ. 10 ಮೂಲೆಯ 16 ಬೀದಿಯ ಅಪ್ಪರ ರೇವಣಸಿದ್ದರು ಪಡೆದಾರೋ, ಭೂಚಕ್ರದ ಸತ್ತಿಗಿ ನಮ್ಮ ಗುರುವಿಗೀಡಾದವು ಎಂದು ಹಾಡುತ್ತಾ ಕುಣಿಯುತ್ತಾ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ಗುರುವನ್ನು ಎತ್ತಿ ಮೆರವಣಿಗೆ ಮಾಡುತ್ತಾರೆ. ಶ್ರೀ ಕನಕದಾಸರ ಪವಾಡಗಳು. ಕುರುಬನಿಗೇಕೋ ಮಂತ್ರ, ನಿನಗೆ ಕೋಣದ ಮಂತ್ರ ಸಾಲದೆ? ಶ್ರೀ ವ್ಯಾಸರಾಯರು ತಮಗೆ ಕೃಷ್ಣದೇವರಾಯನು ದಾನವಾಗಿ ನೀಡಿದ್ದ ಮದನಪಲ್ಲಿ ಜಿಲ್ಲೆಯ ಕಂದಕೂರಿನಲ್ಲಿ ವ್ಯಾಸ ಸಮುದ್ರವೆಂಬ ಬೃಹದಾಕಾರದ ಕೆರೆಯನ್ನು, ಜಲಾಶಯವನ್ನು ನಿರ್ಮಿಸುತ್ತಿದ್ದರು. ಆ ಸಮಯದಲ್ಲಿ ಕೆರೆಯ ತೂಬು ಇದ್ದ ಜಾಗದಲ್ಲಿ ಒಂದು ಬಂಡೆ ಬೆಟ್ಟದ ರೀತಿ ನೀರಿನ ಪ್ರವಾಹಕ್ಕೆ ಅಡ್ಡಿಯುಂಟಾಗಿತ್ತು. ಅದನ್ನು ನೂರಾರು ಕಾರ್ಮಿಕರು ಸೊನ್ನಿಗೋಲಿನಿಂದ ಪಕ್ಕಕ್ಕೆ ಸರಿಸಲು ಅಸಮರ್ಥರಾಗಿದ್ದರು. ಕೆರೆಯ ಕಾಮಗಾರಿಯನ್ನು ನೋಡುತ್ತಿದ್ದ ಶ್ರೀ ವ್ಯಾಸರಾಯರ ಚಿಂತೆಗೆ ಇದು ಕಾರಣವಾಗಿತ್ತು. ಈ ರೀತಿ ನಿರ್ಮಾಣವಾದ ಕೆರೆಯ ಕಾರ್ಯದಲ್ಲಿ ಸಾವಿರಾರು ಕಾರ್ಮಿಕರು ಶ್ರಮವಹಿಸಿ ಕೆಲಸವನ್ನು ಮಾಡುತ್ತಿದ್ದಾರೆ. ಶ್ರೀ ವ್ಯಾಸರಾಯರು ಕೂಲಿಗಾಗಿ ಅಂದಂದು ನೀಡುತ್ತಿದ್ದ ಹಿಡಿ ಮಣ್ಣನ್ನು ಶ್ರದ್ಧಾವಂತ ಶ್ರಮಿಕರ ಪಾಲಿಗೆ ಸುವರ್ಣದ ಗಟ್ಟಿಯಾಗಿ ಅವರ ಕೂಲಿಯಾಗಿ ನೀಡುತ್ತಿದ್ದರು. ಗುರುಗಳ ಮಹಿಮೆಯನ್ನು ಬಲ್ಲವರು ಹೇಳುತ್ತಿದ್ದರು. ಸಾತ್ವಿಕರಾಗಿದ್ದ ಚೇತನರಾದ ಶಿಷ್ಯಂದಿರಿಗೆ ಶ್ರೀ ವ್ಯಾಸರಾಯರು ಮಂತ್ರೋಪದೇಶವನ್ನು ಮಾಡಿ ಕಳಿಸ್ತಿದ್ರು. ಎಲ್ಲರೂ ಹೊರಟು ಹೋದ ಮೇಲೆ ಕನಕದಾಸರು ಕುಚೋದ್ಯಕ್ಕೆ ಶ್ರೀ ವ್ಯಾಸರಾಯರ ಬಳಿಗೆ ಬಂದು ತಲೆ ಕೆರೆಯುತ್ತಾ ನಿಂತರು. ಏನು ಕನಕಪ್ಪ, ಏನು ಸಮಾಚಾರ? ಬುದ್ಧಿ, ಅವ್ರಿಗೆಲ್ಲ ಮಂತ್ರೋಪದೇಶ ಮಾಡೋದ್ರಲ್ಲ, ನನಗೂ ಒಂದು ಮಂತ್ರ ಕೊಡಿ, ಕುರುಬ ಬದುಕುಕೊಳ್ತಾನೆ ಎಂದು ಸರಸವಾಣಿಯಲ್ಲಿ ಪರಿಹಾಸವೆಂಬಂತೆ ಕೈಯೊಡ್ಡಿ ಬೇಡಿದರು. ಕನಕದಾಸರನ್ನು ನೋಡಿ ಮುಗುಳ್ನಗುತ್ತಾ ಶ್ರೀ ವ್ಯಾಸರಾಯರು ಅದೇ ವ್ಯಂಗ್ಯ ಸರಣಿಯಲ್ಲಿ, ಕುರುಬನ್ಗೇಕೋ ಮಂತ್ರ, ನಿನಗೆ ಕೋಣದ ಮಂತ್ರ ಸಾಲದೆ ಅಂತ ಹೇಳಿದ್ರು. ಇಷ್ಟೇ ಸಾಕು ಬುದ್ಧಿ, ನಾನು ಬದುಕಿ ಹೋದೆ ಎಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೀಳ್ಕೊಟ್ಟು ಹೊರಟು ಹೋದರು. ಶ್ರೀ ವ್ಯಾಸರಾಯರ ಇಂಗಿತವನ್ನು ಅರಿತ ಕನಕದಾಸರು ಅಂದು ಕೆರೆಯ ಬಳಿ ಬಂದು ಕೈಕಾಲು ತೊಳೆದುಕೊಳ್ಳುತ್ತಾ ಪರಿಶುದ್ಧರಾಗಿ ಗುರುಗಳು ನೀಡಿದ ಕೋಣದ ಮಂತ್ರವನ್ನು ಕುರಿತು ಆ ರಾತ್ರಿಯೆಲ್ಲ ಜಪಿಸುತ್ತಾ ದೂರದಲ್ಲಿ ಕುಳಿತರು. ಬೆಳಿಗ್ಗೆಯಾದರೂ ಕನಕದಾಸರು ಮೇಲೇಳಲಿಲ್ಲ. ದಿನದ ಸ್ನಾನಹಿನ್ನಿಕಗಳನ್ನು ಮುಗಿಸಿ ಶ್ರೀ ವ್ಯಾಸರಾಯರು ಕೆರೆಯ ಬಳಿಗೆ ಬಂದಾಗ ಕೋಡಿಯ ಬಳಿ ಒಂದು ಗುಂಡಿಯ ಮರೆಮಾಗಿ ಕನಕದಾಸರು ಕೋಣನ ಮಂತ್ರವನ್ನು ಅನುಷ್ಠಾನದಲ್ಲಿ ಮೈಮರೆತಿದ್ದರು. ಕನಕದಾಸರ ತಾತತ್ವಯವನ್ನು ನೋಡಿ ಶ್ರೀ ವ್ಯಾಸರಾಯರು ಮುಗುಳ್ನಕ್ಕು ಅಲ್ಲಿಂದ ತೆರಳುತ್ತಿದ್ದಂತೆ ಆಗಸದಲ್ಲಿ ಕಾರ್ಮುಗಿಗಳೇ ಕೋಣದ ರೂಪ ತಾಳಿ ಎದುರಿಗೆ ಬಂದಂಥ ಅನುಭೂತಿಯಾಯಿತು. ದಷ್ಟಪುಷ್ಟವಾದ ದೈತ್ಯಾಕಾರವಾದ ದೈತ್ಯ ರೂಪದ ಒಂದು ಭೀಷಣ ರೂಪದ ಕೋಣವು ಅಲ್ಲಿ ಪ್ರತ್ಯಕ್ಷವಾಗಿತ್ತು. ಅದು ಆದಿವರಹದಂತೆ ಗುಡುಗುಡು ಬಿಸಿಗುಡುತ್ತಿತ್ತು. ಯಮಧರ್ಮನ ಕೋಣದ ಗರ್ಜನೆಯನ್ನು ಹಾಗೂ ನಡಿಗೆಗೆ ಭೂಮಿಯೇ ನಡುಗುತ್ತಿತ್ತು. ಇದನ್ನು ಕಂಡು ಭಕ್ತರೆಲ್ಲರೂ ತಿಳಿದರು. ಕನಕದಾಸರು ಮೈಮೇಲೆ ಪ್ರಜ್ಞೆ ಬಂದು ಎಚ್ಚೆತ್ತು ನೋಡಿದರು. ಎದುರಿನಲ್ಲಿ ಒಂದೆಡೆ ಭಯಂಕರ ಕೋಣ ತನ್ನ ಭೀಕರ ಕೊಂಬುಗಳನ್ನು ಮಸೆಯುತ್ತಾ ನಿಂತಿತ್ತು. ಇನ್ನೊಂದೆಡೆ ಹೆದರಿ ನಿಂತಿದ್ದ ಭಕ್ತ ಜನಸಾಗರವನ್ನು ಸಮಾಧಾನಪಡಿಸುತ್ತಾ ವ್ಯಾಸರಾಯರು ಮುಗುಳ್ನಗುತ್ತಿದ್ದರು. ಕನಕದಾಸರು, ಬುದ್ಧಿ, ತಮ್ಮ ಅನುಗ್ರಹದಿಂದ ಯಮನ ವಾಹನವಾದ ಕೋಣ ಇಲ್ಲಿಗೆ ಬಂದಿದೆ. ಈಗ ನಾನು ಕೋಣದಿಂದ ಏನು ಸೇವೆ ಸಲ್ಲಿಸಬೇಕೆಂದು ತಾವು ಅಪ್ಪಣೆ ಕೊಡಿಸ್ಬೇಕು ಅಂತ ಪ್ರಾರ್ಥಿಸ್ಕೊಂಡ್ರು. ಹೌದು, ಕೋಣ ಬಂದಿದ್ದಾನೆ, ಒಳ್ಳೆಯದಾಯಿತು. ನಿನ್ನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಯಮಧರ್ಮನ ಕೋಣರಾಜನೇ ಇಲ್ಲಿ ನಮ್ಮ ಸೇವೆಗೆ ಬಂದೊದಗಿದ್ದಾನೆ. ಕನಕದಾಸರ ಈ ಕೋಣದಿಂದ ಕೆರೆಯ ಕಾಲುವೆಗೆ ಅಡ್ಡಲಾಗಿ ಈ ದೊಡ್ಡ ಬಂಡೆಗಲ್ಲನ್ನು ಅತ್ತ ಹೊರಳಿಸಲು ಸೂಚನೆ ನೀಡು ಎಂದು ಕೇಳಿದರು. ಗುರುಗಳ ಅನತಿಯಂತೆ
ಕನಕದಾಸರು ಕೋಣವನ್ನು ಪ್ರಾರ್ಥಿಸುತ್ತಾ ಒಂದು ಬಾರಿ ಆ ಹೆಬ್ಬಂಡಿಯನ್ನು ನೋಡಿ ಹೋಂಕರಿಸಿ ಆ ಕಡೆಗೆ ನುಗ್ಗಿತು. ಕೋಣವು ದೂರದಿಂದ ಬಿರುಗಾಳಿಯಂತೆ ವೇಗವಾಗಿ ನುಗ್ಗಿ ತನ್ನೆರಡೂ ಕೋಡುಗಳಿಂದ ಆ ಬಂಡೆಗಲ್ಲುಗಳನ್ನು ಸಿಕೆಯಲ್ಲಿ ಸಿಗಿಸಿಕೊಂಡು ಎತ್ತಿ ಪಕ್ಕಕ್ಕೆ ಇಟ್ಟಂತೆ ಸರಿಸಿಬಿಟ್ಟಿತ್ತು. ಇದನ್ನು ನೋಡುತ್ತಿದ್ದರೆ ಭೂವರಹ ಸ್ವಾಮಿಯು ಭೂದೇವಿಯನ್ನು ತನ್ನ ದಾಡೆಯಲ್ಲಿ ಸಿಕ್ಕಿಸಿಕೊಂಡು ಭೂಮಿಯನ್ನು ರಕ್ಷಣೆ ಮಾಡುತ್ತಿದ್ದದ್ದನ್ನು ನೆನಪಿಸಿಕೊಳ್ಳಬಹುದು. ತನ್ನ ಬಲವಾದ ಕಾಲುಗಳಿಂದ ಚೆಂಡಿನಂತೆ ಚಿಮ್ಮಿ ತಗುಲಿ 2-3 ಓಗಳಾಗಿ ಹೋಯಿತು. ಈ ಪವಾಡವನ್ನು ನೋಡಿದ ಜನರು ಕನಕದಾಸರನ್ನು ಕೊಂಡಾಡಿದರು. ಆ ಕೆರೆಯ ಕಾಲುವೆಗೆ ಕೋಣನ ತೂಬು ಎಂದು ಕರೆದು ಅವರಿಗೆ ಶಾಶ್ವತ ಗೌರವವನ್ನು ಸಹ ಸಲ್ಲಿಸಿದರು. ವ್ಯಾಸ ಸಮುದ್ರದಲ್ಲಿ ಇಂದಿಗೂ ಈ ಕೋಣನ ತೂಬನ್ನು ತೋರಿಸುತ್ತಾರೆ. ಅದು ಅಂದಿನ ಘಟನೆ ಸ್ಮಾರಕವಾಗಿದೆ. ಈ ಸ್ಥಳವನ್ನು ನೋಡಲು ಕುಲಗುರುಗಳಾದ ಒಡೆಯರ್ ಗೋಸ ಹೆಗಡೆ ವಂಶಸ್ಥರಾದ ಯಜಮಾನ್ ಪೂಜಾರಿ ಗೋಸ ಹೆಗಡೆ ಜವರಾಯಿ ಹೆಗಡೆಯವರು 1904ನೇ ಇಸ್ವಿಯಲ್ಲಿ ಪ್ರವಾಸ ಕೈಗೊಂಡರು. ಆ ಸ್ಥಳದ ಮಹಿಮೆಯನ್ನು ಕಂಡು ಯಮರಾಜರ ವಾಹನವಾದ ಕೋಣವು ನಡೆಸಿದ ಅದ್ಭುತ ಮಹಿಮೆಯನ್ನು ನೋಡಿ ಸಂತೋಷದಿಂದ ತನ್ನ ಸ್ವಂತ ಊರಾದ ಮಂಡ್ಯ ಜಿಲ್ಲೆಯ ಸಾತನೂರು ಗ್ರಾಮದಲ್ಲಿ ತನ್ನ ಮನೆ ದೇವರಾದ ಶ್ರೀ ಬೀರೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಸಾಕ್ಷಾತ್ ಯಮಧರ್ಮರಾಯರ ವಾಹನವನ್ನು ಮಹಾಮಾನ್ವಿತ ಕೋಣದ ಜ್ಞಾಪಕಾರ್ಥವಾಗಿ ಶ್ರೀ ಕೋಣಮ್ಮ ಎಂದು ನಾಮಕರಣ ಮಾಡಿ ತಮ್ಮ ಮನೆ ದೇವರಾದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಗಿದ್ದು, ಅಲ್ಲಿಂದಲೂ ಇಲ್ಲಿಯವರೆಗೆ ಪೂಜೆ ಪುನಸ್ಕಾರಗಳನ್ನು ನಡೆಸುತ್ತಾ ಬಂದಿದ್ದಾರೆ. 1904ನೇ ಇಸ್ವಿಗಿಂತಲೂ ಮೊದಲು ಈ ದೇವಸ್ಥಾನದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ದೇವಸ್ಥಾನ ಇತ್ತೆಂದು ತಿಳಿದುಬರುತ್ತದೆ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಸಬಾ ಹೋಬಳಿ ಸಾತನೂರು ಗ್ರಾಮದ 9 ಗಡಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಹಳೆಗುಡಿ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಒಡೆಯರ್ ವಂಶಸ್ಥರಾದ ಯಜಮಾನ್ ಪೂಜಾರಿ ಜ್ಯೋತಿಷ್ಯರತ್ನ ಹರಿಕಥಾ ಕೀರ್ತನಕಾರರಾದ ಗೋಸ ಹೆಗಡೆ ಚೆನ್ನಕೇಶವ ಅವರು ಹಾಲುಮತದ ಮಹಾಜನರಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಏನೆಂದರೆ, ಪ್ರಿಯ ಬಂಧು ಭಗಿನಿಯರೇ, ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಮತಗಳು ಹೊಡೆದಾಟಗಳು ದಿನೇ ದಿನೇ ಹೆಚ್ಚುತ್ತಲಿವೆ. ಇಂಥ ಹೊಡೆದಾಟಕ್ಕೆ ನಮ್ಮ ಮಾತೃಭೂಮಿಯಾದ ಭರತಖಂಡವು ಒಂದಾಗಿ ಈ ಭರತಖಂಡದಲ್ಲಿ ಲೆಕ್ಕವಿಲ್ಲದಷ್ಟು ಮತಗಳು ಹುದುಗಿಕೊಂಡಿವೆ. ಇಂತಹ ಉತ್ತಮ ವರ್ಣಾಶ್ರಮದಲ್ಲಿ ನಮ್ಮ ಹಾಲುಮತವು ಮೊದಲಿನಿಂದಲೂ ಒಂದು ಗಣ್ಯ ಸ್ಥಾನವನ್ನು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆ. ನಮ್ಮಲ್ಲಿಯೇ ಗುರುಗಳು ಅಂದರೆ ಒಡೆಯರು ಇರುವುದು ಮತ್ತು ಹೆಮ್ಮೆಯ ವಿಷಯ. ಇವ್ರುಗಳಿಗೂ ನಮ್ಗಳಿಗೂ ಯಾವುದೇ ಭೇದ ಭಾವ ಇಲ್ಲದೇ ಊಟ ಉಪಚಾರಾದಿಗಳು ಮತ್ತು ಕೊಡುವಳಿ ತರುವಳಿಗಳನ್ನು ಮೊದಲಿಂದ ಮಾಡ್ಕೊಳ್ತಾ ಬಂದಿರೋದು ಈ ಮೂಲಕ ಒತ್ತಿ ಬಯಸ್ತೇವೆ. ಹೀಗಿದ್ದಾಗ್ಯೂ ನಮ್ಮ ಮತವು ಕಾಲಚಕ್ರದ ಮಹಿಮೆಯೆಂದೇ ಅಥವಾ ನಮ್ಮಗಳ ಉದಾಸೀನದಿಂದಲೋ ಏನೋ ಅಭಿವೃದ್ಧಿಗೆ ಬದಲಾಗಿ ದಿನೇ ದಿನೇ ಕ್ಷೀಣಗೊಳ್ಳುತ್ತಿದೆ. ಇದನ್ನು ನೋಡಿದರೆ ಮುಂದುವರಿತಿರುವ ಮತಗಳ ಎದುರಿಗೆ ನಾವುಗಳೆಲ್ಲ ತಲೆಬಾಗಿಸಬೇಕಾಗಿದೆ. ನಾವು ಜನ್ಮತಃ ಶೈವ ಮತಾವಲಂಬಿಗಳಾಗಿ ನಮ್ಮಲ್ಲಿ ಸ್ವಗುರು ಸ್ವದೈವ ಸ್ವಮತ ಎಂಬುವುದು ಅನೂಚಾನವಾಗಿ ಬಂದಿವೆ. ನಮ್ಮ ಮತದಲ್ಲಿ ಶ್ರೀ ಗುರು ರೇವಣಸಿದ್ದೇಶ್ವರ, ಶ್ರೀ ಸಿದ್ದರಾಮೇಶ್ವರ, ಶ್ರೀ ಕಾಳಿದಾಸ ಮಹಾಕವಿ, ಅಹಲ್ಯಾಬಾಯಿ, ಕನ್ನಡ ಸಾಮ್ರಾಜ್ಯವನ್ನು ಹುಟ್ಟುಹಾಕಿದ ಹಕ್ಕಬುಕ್ಕ ಮಹಾರಾಜರು ಉದ್ಭವಿಸಿ ಕೀರ್ತಿಯನ್ನು ಗಳಿಸಿ ದೇಹ ಅಳಿದರೂ ಸಹ ಅವರ ಕೀರ್ತಿ ಸರ್ವರಿಗೂ ತಿಳಿದಿರಲಿ ಎನ್ನುವಂತೆ ತಮ್ಮ ಸಾಹಸಗಾಥೆಯನ್ನು ಸರ್ವರಿಗೂ ಮೇಲ್ಪಂಕ್ತಿಯಾಗಿರುವಂತೆ ಸಾಧಿಸಿ ಹೋಗಿದ್ದಾರೆ. ಇವಿಷ್ಟು ಈ ಪುಸ್ತಕದಲ್ಲಿ ಇರುವಂಥ ಕುರುಬ ಸತ್ಯ ಸಂದೇಶಗಳು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಇದರಲ್ಲಿ ಹೇಳಿದ್ದೀನಿ. ಇನ್ನೂ ಕೆಲವು ವಿಷಯಗಳು ಸ್ವಲ್ಪ ಆರೋಪ ಪ್ರತ್ಯಾರೋಪ ಥರ ಇರೋದ್ರಿಂದ ಅದು ಕಾಂಟ್ರವರ್ಸಿ ಸಬ್ಜೆಕ್ಟ್ ಆಗಿ ಬರುವಂಥದ್ದು, ಅದು ಅಷ್ಟು ಸೂಕ್ತ ಅಲ್ಲ ಅಂತ ಆ ವಿಷಯನ ಇದರಲ್ಲಿ ಬಿಟ್ಟು ನಾನು ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ಹೇಳಬೇಕಾದ್ರೆ ಕೆಲವು ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ಸೂಕ್ತ ಅಲ್ಲೇ ಇರುವಂಥ ಕೆಲವು ವಿಷಯಗಳು ಬಂದಿರ್ಬೋದು. ಇದು ಆ ಜಾತಿ ಸಮುದಾಯಗಳ ಮೇಲಿನ ದ್ವೇಷ ಭಾವವನ್ನು ಹೇಳೋದಕ್ಕೋಸ್ಕರ ಅಲ್ಲ, ಸಿಕ್ಕಿರುವಂಥ ಕೆಲವು ದಾಖಲೆಗಳ ಆಧಾರದ ಮೇಲೆ ಈ ಪುಸ್ತಕಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ.
ಅದೇ ವಿಷಯನ ನಾನು ಪುಸ್ತಕದ ರೂಪದಲ್ಲಿ ಇದ್ದರೆ ಹೇಗೆ ಕೆಲವೊಬ್ಬರು ಓದ್ತಾರೆ, ಕೆಲವೊಬ್ಬರು ಓದಲ್ಲ, ಮತ್ತು ಪುಸ್ತಕ ಯಾವಾಗ ಬೇಕಾದ್ರೂ ಕೂಡ ಅಳಿದು ಹೋಗ್ಬೋದು, ಮೂಲೆ ಸೇರ್ಬೋದು. ಆದರೆ ಡಿಜಿಟಲ್ ಅಂದರೆ ಅದು ಶಾಶ್ವತ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟೊಂದು ಶಾಸನಗಳು ಮತ್ತು ಪುಸ್ತಕಗಳ ಆಧಾರದಲ್ಲೇ ಇವತ್ತಿಗೂ ಕೋರ್ಟ್ನಲ್ಲಿ ಎಷ್ಟೋ ವಿಷಯಗಳನ್ನ ವಾದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಆದರೆ ಡಿಜಿಟಲ್ ಆಗಿತ್ತು ಅಂತಂದರೆ ಎಲ್ಲಿ ಬೇಕಾದರೂ ಕೂತ್ಕೊಂಡು ಕೇಳ್ಬೋದು. ಅದರ ಏನು ವಿಷಯ ಇದೆಯಾ ಅದನ್ನ ಓದೋದಕ್ಕಿಂತ ಕೇಳೋದು ಸಮಯನ ಹೆಚ್ಚಾಗಿ ಉಳಿಸುತ್ತೆ ಅನ್ನೋದಕ್ಕೋಸ್ಕರ ಇದ್ರೆ ಇರಲಿ. ಯಾಕೆಂದರೆ ಎಲ್ಲೋ ಸಿಕ್ಕಿರುವಂಥ ದಾಖಲೆ ಅದು ಸುಳ್ಳೋ ನಿಜನೋ ನಮಗೆ ಬೇಕಾಗಿರೋದಿಲ್ಲ. ಆದರೆ ವಿಷಯಕ್ಕೆ ಸೂಕ್ತವಾದಂಥ ಕೆಲವು ದಾಖಲೆ ಪತ್ರಗಳಿಲ್ಲದೆ ಯಾರೊಂದು ಪುಸ್ತಕಗಳನ್ನು ಮುದ್ರಣ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ವಿಷಯನ ಈ ಡಿಜಿಟಲ್ ಮಾಧ್ಯಮದಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಧ್ವನಿಯ ಮೂಲಕ ಮುದ್ರಿಸಿ ಇಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ಏನಾದರೂ ತಪ್ಪಿತ್ತು ಅನ್ನೋದಿತ್ತು ಅಂತಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲಿ ಏನಾದರೂ ಯಾರಿಗಾದರೂ ಬೇಸರ ಆಗುವಂಥ ವಿಷಯಗಳನ್ನ ನಾನೇನಾದರೂ ಓದಿದರೆ ಅಥವಾ ಓದುವಾಗ ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ, ತೊದಲು ಬಂದಿದ್ದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ನಾನು ಓದುವಾಗ ಆಗಿದರೆ ದಯವಿಟ್ಟು ಅದನ್ನು ಬದಿಗಿಟ್ಟು ಅದರ ಇರುವಂಥ ಕೆಲವು ಸತ್ಯಾಂಶಗಳಿರುತ್ತವಲ್ಲ ಅವನ್ನ ಆಧಾರವಾಗಿಟ್ಕೊಂಡು ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಹಿರಿಯರು, ಅಂದರೆ ವಯಸ್ಸಾಗಿರುವಂಥ ಕೆಲವು ನಿಮ್ಮ ಹಿರಿಯ ಅಜ್ಜ ಅಜ್ಜಿಯರು ಇರ್ತಾರಲ್ಲ ಅವ್ರಗಳ ಹತ್ರ ಸಾಧ್ಯವಾದಷ್ಟು ಮಟ್ಟಿಗೆ ಬೇಡದ ವಿಷಯಗಳ ಚರ್ಚೆ ಮಾಡೋದ್ರ ಬದಲು ಹಿಂಗೆ ಎಲ್ಲೋ ಒಂದು ಕಡೆ ಈ ಥರ ವಿಷಯ ಕೇಳಿದೆ, ಹೌದಾ ನಿಜನಾ, ನಮ್ಮ ಕುರುಬರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಈ ಥರ ಆಚರಣೆಗಳಿತ್ತ, ಈ ಥರ ಕಥೆಗಳಿತ್ತ, ಈ ಥರ ಹಾಡುಗಳಿದ್ವಾ, ಇಂಥ ಸಮಯದಲ್ಲಿ ಇಂಥ ಘಟನೆ ನಡೆದಿತ್ತು ಅಂತ ಹೇಳಿದ್ರು, ನಮ್ಮೂರ ಹೆಸರನ್ನ ಈ ಥರ ಅಲ್ಲಿ ಉಲ್ಲೇಖ ಮಾಡಿದರು, ಈ ಥರ ನಿಜನಾ, ಈ ಜಾತಿ ಸಮುದಾಯದರ ನಡುವೆ ಈ ಥರ ವ್ಯಾಜ್ಯ ಉಂಟಾಗಿತ್ತಾ, ಅಂಥ ಸಮಯದಲ್ಲಿ ರಾಜರು ಈ ಥರ ತೀರ್ಪುಗಳನ್ನ ಕೊಟ್ರ, ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಯಾವ್ಯಾವ ಮೂಲೆಯಲ್ಲಿ ಏನೇನು ವಿಷಯಗಳು ಜನಗಳ ನಡುವೆ ಮಾತುಕತೆಗಳಾಗ್ತಾ ಇರುತ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನಾದರೂ ನಿಮಗೆ ನಿಮ್ಮ ಹಿರಿಯರಿಂದ ತಿಳ್ಕೊಂಡ್ರೆ ಅದನ್ನು ಸಹ ನೀವು ಡಿಜಿಟಲ್ ಮಾಧ್ಯಮದಲ್ಲಿ ಈ ಥರ ಯೂಟ್ಯೂಬು ಅಥವಾ ಫೇಸ್ಬುಕ್ಕು ಇಂಥದ್ರಲ್ಲಿ ಆ ವಿಷಯವನ್ನು ಧ್ವನಿ ಮೂಲಕ ದಾಖಲಿಸಿ ಇಟ್ಟಿರಿ. ಅದು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ಜನಕ್ಕೆ ಅದು ಹಂಚಿಕೆ ಆದಾಗ ಎಲ್ಲರೂ ಅದನ್ನ ತಿಳ್ಕೊಂಡು ತಮ್ಮತನ ಏನು ಅನ್ನೋದು ಗಟ್ಟಿ ಮಾಡ್ಕೊಬೋದು. ತಮ್ಮತನ ಅಂದರೆ ಕೇವಲ ಒಂದು ಜಾತಿ ಗಟ್ಟಿ ಆಗೋದಿಲ್ಲ. ಒಂದು ಜಾತಿ ಗಟ್ಟಿಯಾಗೋದು ಅಂದರೆ ಆ ಮಣ್ಣಿನ ಆ ಸಂಸ್ಕೃತಿಯ ಬಲ ಹೆಚ್ಚಾಗುತ್ತೆ. ಅಂದರೆ ಒಂದು ಜಾತಿ ಸಮುದಾಯ ಆ ಜಾಗದಲ್ಲಿ ಇತ್ತು ಅಂತಂದರೆ ಆ ಜಾತಿ ಸಮುದಾಯದ ದಾಖಲೆ ಪತ್ರಗಳಿಂದನೇ ಆ ರಾಜ್ಯ, ಆ ಭಾಷೆಗೆ ಒಂದು ಶಕ್ತಿ ಒದಗೋದು. ಅದಕ್ಕೋಸ್ಕರ ಇಲ್ಲಿ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ವಿಷಯನ ನಾನು ಯೂಟ್ಯೂಬ್ನಲ್ಲಿ ಹಾಕೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಜಾತಿ ಸಮುದಾಯಗಳ ಆಧಾರದ ಮೇಲೇ ಜಗತ್ತಿನಲ್ಲಿ, ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೆಲವು ಚುನಾವಣೆಗಳು, ಕೆಲವು ವಿಷಯಗಳು ಚಾಲನಾ ಶಕ್ತಿಯಾಗಿ ಬಳಕೆ ಆಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ದೊರೆತಿರುವಂತಹ ಕೆಲವು ಮಾಹಿತಿಗಳನ್ನ ಈ ವಿಡಿಯೋ ಮುಖಾಂತರ ಮುದ್ರಿಸಿ ಇಡೋದಕ್ಕೆ, ದಾಖಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದಷ್ಟು ನಿಮಗೆ ಈ ವಿಷಯದ ಮೇಲೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ. ನಿಮಗೆ ಈ ಥರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳು ಗೊತ್ತಾದರೆ ನಾನು ಈ ಹಿಂದೆ ಹೇಳದಂತೆ ಡಿಜಿಟಲ್ ಮಾಧ್ಯಮದಲ್ಲಿ ಸಾಧ್ಯವಾದಷ್ಟು ಅದನ್ನು ಅಪ್ಡೇಟ್ ಮಾಡಿ. ನಮ್ಮ ಜಾತಿ ಸಮುದಾಯದವರು ರಾಜ್ಯದ, ದೇಶದ ಎಲ್ಲ ಮೂಲೆಗಳಲ್ಲೂ ಇರೋದರಿಂದ ಎಲ್ಲರನ್ನು ಒಗ್ಗೂಡಿಸೋದಕ್ಕೆ ಅದು ಸಹಾಯ ಆಗುತ್ತೆ. ಒಂದು ಜಾತಿ ಒಗ್ಗಟ್ಟಿನಿಂದ ಒಂದಾದರೆ ಒಂದು ರಾಜ್ಯವು ಒಗ್ಗಟ್ಟಿನಿಂದ ಒಂದಾಗುತ್ತೆ. ಒಂದು ರಾಜ್ಯ ಒಗ್ಗಟ್ಟಾಗಿ ನಿಲ್ತು ಅಂದರೆ ಅದು ದೇಶಕ್ಕೂ ಹಿತವಾಗಿರುತ್ತೆ, ದೇಶದ ಸ್ವಾಸ್ಥ್ಯಕ್ಕೂ ಹಿತವಾಗಿರುತ್ತೆ. ಒಂದು ದೇಶ ಬಲಿಷ್ಠವಾಗಿ ಗಟ್ಟಿಯಾಗಿ ಒಗ್ಗಟ್ಟಿನಿಂದ ನಿಂತಿತು ಅಂದರೆ ವಿಶ್ವಗುರು ಆಗೋದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಶುಭ ದಿನ.